ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಮತ್ತು ಜೂಮ್ನಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಸುಂಧರಾ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆ ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡೋಣ. ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಭಾಗವತ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಾಗವತದಲ್ಲಿ ಕೃಷ್ಣ ತಾನು ವಿವಾಹವಾದ, ಏನು ರುಕ್ಮಿಣಿಯನ್ನ ತಾನು ಹೀಗೆ ವಿವಾಹವಾದ, ಎರಡನೇದಾಗಿ ಜಾಂಬವತಿ ಮತ್ತೆ ಸತ್ಯಭಾಮೆ, ಹೀಗೆ ಇವರು ಮೂರು ಜನರನ್ನ ಕೃಷ್ಣ ತಾನು ಹೇಗೆ ವಿವಾಹವಾದ ಅನ್ನುವುದನ್ನ ನಾವು ನಿನ್ನೆ ದಿವಸ ನೋಡಿದ್ವಿ. ಈಗ ಮುಂದೆ ಆ ನಡಿ ಏನೆಲ್ಲ ನಡೀತು ಅಂತ ನೋಡೋದಾದ್ರೆ, ಈ ಕಡೆ ಪಾಂಡವರು ತಾನು ಪಾಂಡುರಾಜನನ್ನ ಕಳೆದುಕೊಂಡವರಾಗಿ ಆ ಪಾಂಡುರಾಜನನ್ನ ಕಳೆದುಕೊಂಡವರಾಗಿ ಆ ಎಲ್ಲಾ ಪಾಂಡವರನ್ನ ಅಲ್ಲಿ ಹಿಮಾಲಯದಲ್ಲಿರುವಂತಹ ಎಲ್ಲಾ ಋಷಿಮುನಿಗಳು ಸೇರಿ ಕರ್ಕೊಂಡು ಬಂದು ಹಸ್ತಿನಾಪುರದಲ್ಲಿ ಬಿಟ್ಟಿರ್ತಾರೆ. ಈ ಹಿಂದೆ ನಾವು ಕೇಳಿದ್ವಿ, ಅಕ್ರೂರನನ್ನ ರಾಯಭಾರಿಯಾಗಿ ಕಳಿಸಿದ್ದ ಕೃಷ್ಣ. ಹೀಗೆಲ್ಲ ನೀನು ಭೇದ ಭಾವ ಮಾಡಬಾರದು ಧೃತರಾಷ್ಟ್ರ. ನಿನ್ನ ನಿನ್ನ ಮಕ್ಕಳಿಗೆ ಎಷ್ಟು ಸ್ಥಾನಮಾನ, ರಾಜಕೀಯ ಸ್ಥಾನಮಾನ ಸಿಗ್ತಾ ಇದೆಯೋ ಅಷ್ಟೇ ರಾಜಕೀಯ ಸ್ಥಾನಮಾನ ನಿನ್ನ ತಮ್ಮನ ಮಕ್ಕಳಾದಂತಹ ಪಾಂಡವರಿಗೂ ಕೂಡ ಸಿಗಬೇಕು. ನೀನು ಹೀಗೆ ದಾಯಾದಿಗಳ ಮಾತ್ಸರ್ಯವನ್ನು ಮಾಡಬಾರದು, ಇದು ತಪ್ಪು ಅಂತ ಹೇಳಿ ತಾನು ಮೊದಲೇ ತಾನು ಸಂದೇಶವನ್ನು ಕಳಿಸಿದ್ದ. ಆದ್ರೂ ಕೂಡ ಅದಕ್ಕೆ ಆ ಕೃಷ್ಣ ಏನು ಸೊಪ್ಪು ಹಾಕಿರಲಿಲ್ಲ ಯಾರು ಧೃತರಾಷ್ಟ್ರ. ಹೇಗಿದ್ರು ಭಗವಂತ ತಾನು ಅವತಾರ ಮಾಡಿದ್ದಾನಲ್ವಾ, ಅವನೇ ಎಲ್ಲ ನೋಡ್ಕೊಳ್ತಾನೆ, ನಮ್ಮ ಕೈಯಲ್ಲಿ ಏನಿದೆ ಅಂತ ಹೇಳಿ ಹೀಗೆ ಜಾರಿಕೆಯ ಮಾತನಾಡಿ ತಾನು ಕಳಿಸಿಬಿಟ್ಟಿದ್ದ. ಕೊನೆಗೆ ಅಲ್ಲಿ ಏನಾಯ್ತು ಅಂತಂದ್ರೆ, ನಿರಂತರವಾಗಿ ಈ ಪಾಂಡವರು ಮತ್ತೆ ಕೌರವರ ನಡುವೆ ಸಂಘರ್ಷ ಅನ್ನುವುದು ನಡೀತಾನೆ ಇತ್ತು. ಅದರಲ್ಲೂ ಈ ದುರ್ಯೋಧನ ನಿರಂತರವಾಗಿ ಆ ಪಾಂಡವರ ಮೇಲೆ ದ್ವೇಷ ಕಾರ್ತಾ ಬಂದ. ಯಾವೆಲ್ಲಾ ರೀತಿಯಲ್ಲಿ ಅವರನ್ನ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೋ ಆ ಎಲ್ಲಾ ಪ್ರಯತ್ನವನ್ನು ಕೂಡ ಮಾಡುವಲ್ಲಿ ತಾನು ಮಾಡ್ತಾ ಮಾಡ್ತಾ ಬಂದ. ಹೀಗೆ ಒಮ್ಮೆ ಏನಾಯ್ತು ಅಂತಂದ್ರೆ, ಆ ಏನ್ ಮಾಡಿದ್ರು ಕೂಡ ಈ ಪಾಂಡವರನ್ನ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇವರು ಒಂದು ಪ್ಲಾನ್ ಮಾಡಿದ್ರು. ಏನು ಅಂತಂದ್ರೆ, ನಾವು ಏನಾದ್ರೂ ಮಾಡಿ ಇಲ್ಲಿದ್ದೇ ಇವರಿಗೆ ಜನ ಬೆಂಬಲ ಇದೆ, ಜೊತೆಗೆ ಆ ಏನಂತೀವಿ, ಇವ್ರಿಗೆ ಇಲ್ಲಿಯ ರಹಸ್ಯಗಳೆಲ್ಲ ಗೊತ್ತಿದೆ, ಇವರನ್ನ ನಾವು ನಮ್ಮ ಈ ಒಂದು ರಾಜ್ಯದಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಹೊರಗೆ ಕರ್ಕೊಂಡು ಹೋಗಿ ಅಲ್ಲಿ ಇವರನ್ನ ಏನು ಕುತಂತ್ರದಿಂದ ಸಾಯಿಸಬೇಕು ಅಂತ ಹೇಳಿ ಎಲ್ಲ ಹೀಗೆ ಹೇಳಿದ್ರು. ಹೀಗೆ ಆ ಹೇಳ್ತಾ ಅವರಿಗೆ ಹೇಳಿದ್ರು, ಹೀಗೆ ವಾರಣಾವತದಲ್ಲಿ ಒಂದು ದೊಡ್ಡ ಏನು ವಿಷ್ಣುವಿನ ಜಾತ್ರೆ ನಡೀತಾ ಇದೆ. ಅಂದ್ರೆ ಇವರೆಲ್ಲರೂ ದೊಡ್ಡ ವೈಷ್ಣವರು, ಯಾರು ಪಾಂಡವರು ಅಂದ್ರೆ ದೊಡ್ಡ ಕೃಷ್ಣ ಭಕ್ತರು. ಹಾಗಾಗಿ ಅವರಿಗೆ ಎಲ್ಲಿ ಕೃಷ್ಣನ ಏನೋ ಜಾತ್ರೆ ನಡೀತದೆ, ಊಟ ನಡೀತದೆ, ಪ್ರಸಾದ ನಡೀತದೆ, ಅಲ್ಲಿಗೆಲ್ಲ ಹೊರಟು ಬಿಡ್ತಾರೆ. ಹಂಗಾಗಿ ಹಿಂಗೆ ಅವ್ರು ಹಾಗೆ ಕಳಿಸಿದ್ರೆ ಹೋಗಲ್ಲ ಅಂತ ಹೇಳಿ ಬಹಳ ಉಪಾಯ ಮಾಡಿ ಎಲ್ಲ ದುಷ್ಟಚತುಷ್ಟಯ ಅಂತಂದ್ರೆ ಶಕುನಿ, ದುರ್ಯೋಧನ, ದುಶ್ಯಾಸನ, ಕರ್ಣ ಮತ್ತೆ ಯಾರು 4 ಜನ ಸೇರಿ ತಾವು ಚರ್ಚೆ ಮಾಡಿದ್ರು. ಇದನ್ನ ಏನು ಧೃತರಾಷ್ಟ್ರನ ಕೈಯಲ್ಲಿ ಹೇಳಿಸಿದರು.
ಯಾಕೆಂದ್ರೆ ಧರ್ಮರಾಜ ಯಾವತ್ತೂ ತನ್ನ ಚಿಕ್ಕಪ್ಪ ಹೇಳಿದ ಮಾತಿಗೆ ತಾನು ಎದುರಾಡಿದವನಲ್ಲ. ಹಾಗಾಗಿ ಕೊನೆಗೆ ಅವ್ರ ಚಿಕ್ಕಪ್ಪ ಕರೆದ, ಏನು ಧೃತರಾಷ್ಟ್ರ ಕರೆದು ಹೇಳಿದ, ನೋಡು ಹೀಗೆ ವರ್ಣಾವತದಲ್ಲಿ ಈಗ ವಿಷ್ಣುವಿನ ಒಂದು ದೊಡ್ಡ ಜಾತ್ರೆ ನಡೀತಾ ಇದೆ. ಅಲ್ಲಿ ನೀವು ಹೋಗಿ, ಹೋಗಿ ಬಹಳ, ಯಾಕಂದ್ರೆ ಈಗಾಗಲೇ ಅವ್ರು ಬಹಳ ಯುದ್ಧಗಳನ್ನೆಲ್ಲ ಮಾಡಿದ್ರು. ಯುದ್ಧ ಮಾಡಿ ನೀವೆಲ್ಲ ಸುಸ್ತಾಗಿದ್ದೀರಿ, ಆರಾಮ್ಸೆ ಒಂದು ಸ್ವಲ್ಪ ದಿವಸ ರೆಸ್ಟ್ ತಗೊಂಡು ಅಲ್ಲಿರುವಂತಹ ಎಲ್ಲ ನಮ್ಮ ಜನರನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳಿ ತಾನು ಹೇಳ್ತಾನೆ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಇಲ್ಲ ನಮಗೇನು ಹಂಗ ಅನ್ಸಿಲ್ಲ, ನಾವ್ ಇಲ್ಲೇ ಇರ್ತೀವಿ ಅಂತ ಹೇಳಿದ್ರು ಕೂಡ ಬಲವಂತವಾಗಿ ಕಳಿಸ್ತಾರೆ. ಅವಾಗಲೇ ಗೊತ್ತಾಗ್ತದೆ. ಆಗ ಹೋಗುವಾಗ್ಲೇನೆ ವಿದುರ ತಾನು ಸಲಹೆ ಕೊಟ್ಟಿರ್ತ, ಒಂದು ಏನಂತೀವಿ, ಏನೋ ಇದರಲ್ಲಿ ಕುತಂತ್ರ ಇದೆ ಅಂತ ಹೇಳಿ ವಿದುರ ತಾನು ಮೊದಲೇ ಧರ್ಮರಾಜನಿಗೆ ಹೇಳಿ ಕಳಿಸಿದ್ದ. ಧರ್ಮರಾಜನಿಗಿಂತಲೂ ಭೀಮಸೇನಿಗೆ ಏನಂತಂದ್ರೆ ರಹಸ್ಯವಾಗಿ ಹೇಳಿದ್ದ, ಹುಷಾರಿಂದ ಹೋಗಿ, ಏನೋ ಕುತಂತ್ರ ಇದೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆ ಇಡುವಾಗಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇಡ್ಬೇಕು ನೀವು ಅಂತ ಹೇಳಿ, ಅದರಲ್ಲೂ ಮನೆ ಪ್ರವೇಶ ಮಾಡುವಾಗ ಹೀಗೆಲ್ಲ ಹೇಳಿ ಕಳಿಸಿದ್ದ. ಅಂದ್ರೆ ಇಂಡೈರೆಕ್ಟ್ ಆಗಿ ಬಹಳ ಎಚ್ಚರಿಕೆ ಅಂತ ಹೇಳಿ ಕಳಿಸಿದ್ದ ವಿದುರ. ಯಾಕೆಂದ್ರೆ ಅವನು ಬಹಳ ದೊಡ್ಡ ರಾಜಕೀಯ ತಜ್ಞ. ಇವರೆಲ್ಲಾ ಕುತಂತ್ರಗಳು ಏನೇನೆಲ್ಲ ಇವರು ಮಾಡಬಹುದು ಅನ್ನೋ ಎಲ್ಲವನ್ನು ಕೂಡ ಅವನು ಗುಪ್ತಾಚಾರರಿಂದ ಪ್ರತಿಯೊಬ್ಬರಿಂದ ತಿಳ್ಕೊಳ್ತಾ ಇದ್ದ. ಇವರು ಆ ವಾರಣಾವತಕ್ಕೆ ಹೋದ್ರು. ವಾರಣಾವತಕ್ಕೆ ಹೋಗೋದಕ್ಕಿಂತ ಮುಂಚೆಯೇ ಅಲ್ಲಿ ಒಂದು ಅರಮನೆಯನ್ನ, ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ರು ಪಾಂಡವರು ಉಳ್ಕೊಳ್ಳಿಕ್ಕೆ ಅಂತ. ಅದನ್ನೇ ಅರಗಿನ ಮನೆ ಅಂತ ಹೇಳ್ತಾರೆ. ಅಂದ್ರೆ ಸಂಪೂರ್ಣವಾಗಿ ಮೇಣದಿಂದ, ಮೇಣ ಮತ್ತೆ ಎಣ್ಣೆ ಒಟ್ಟಿನಲ್ಲಿ ಈ ಬೆಂಕಿ ತಗುಲಿದ ಕೂಡಲೇ ತಗ್ಗಂತ ಹತ್ತಿಯಿಂದ ಉರಿಬೇಕು. ಆ ತರದ ಆ ತರ ಇರುವಂತಹ ಎಲ್ಲಾ ವಸ್ತುಗಳನ್ನ ಬಳಸಿ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ರು. ಒಂದು ವೇಳೆ ಅದಕ್ಕೆ ಬೆಂಕಿ ಕೊಟ್ರೆ ಅದು ತಡನೇ ಇಲ್ಲದೆ ಸುಟ್ಟು ಬಿಡಬೇಕು ಒಂದು ಕಡೆಯಿಂದ. ಹಾಗೆ ತಾವು ಒಂದು ವರ್ಣಾವೃತದಲ್ಲಿ, ಯಾಕೆಂದ್ರೆ ಇವರು ಅಲ್ಲಿ ಮಲಗಿದ್ದಾಗ ರಾತ್ರೋರಾತ್ರಿ ಇವರಿಗೆ ಏನೋ ಬೆಂಕಿ ಹಾಕಿ ಸುಟ್ಟು ಬಿಡಬೇಕು ಅನ್ನುವುದು ಇವರ ಪ್ಲಾನ್ ಆಗಿತ್ತು, ದುರ್ಯೋಧನ ಇವರದೆಲ್ಲ. ಅಪ್ಪ ಇವರು ಹೋದ್ರು, ಪಾಂಡವರು ಎಲ್ಲ ಹೋಗಿ ವಾರಣಾವೃತಕ್ಕೆ ಹೋದ್ರು. ವಾರಣಾವೃತದಲ್ಲಿ ಆ ಮನೆ ಪ್ರವೇಶ ಮಾಡುವಾಗಲೇ ಇವರಿಗೆ ಡೌಟ್ ಬಂತು, ಇದು ಯಾಕೋ ಮನೆ ಬಹಳ ವಿಭಿನ್ನವಾಗಿದೆ, ಎಲ್ಲಾ ನಾರ್ಮಲ್ ಮನೆಗಳ ಹಾಗೆ ಇದಿಲ್ಲ. ಅದಕ್ಕೆ ಧರ್ಮರಾಜ ಹೇಳೇಬಿಟ್ಟ, ಇದಕ್ಕೆ ಬಳಸಿದಂತಹ ವಸ್ತುಗಳನ್ನ ನೋಡ್ತಾ ಇದ್ರೆ ಬೆಂಕಿಗೆ ಬಹಳ ಬೇಗ ಉರಿದು ಹೋಗುವಂತಹ, ಉರಿಲಿಕ್ಕೆ ಎಷ್ಟು ಬೇಕೋ ಆ ತರದ ಒಂದು ವ್ಯವಸ್ಥೆ ಇದರಲ್ಲಿದೆ ಅಂತ ಹೇಳಿದಾಗ್ಲೇನೆ ಭೀಮಸೇನಿಗೆ ಗೊತ್ತಾಯ್ತು, ಖಂಡಿತ ಇದರಲ್ಲಿ ಏನೋ ಒಂದು ಕುತಂತ್ರ ಇದೆ ಅಂತ ಹೇಳಿ. ಅವನು ಅನ್ಕೊಂಡು ಸುಮ್ಮನೆ ಇರಲಿಲ್ಲ. ಅವನು ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ. ಏನು ಅಂತಂದ್ರೆ, ಯಾರಿಗೂ ತಿಳಿಯದ ಹಾಗೆ ಅವನು ಕೆಲವರನ್ನ ನೇಮಕ ಮಾಡಿ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡಿದ್ದ. ಅಂದ್ರೆ ಇವನು ವಿದುರನ್ನೇ ಮಾಡಿಸಿಕೊಟ್ಟಿದ್ದ. ಭೀಮಸೇನ, ಅದು ಭೀಮಸೇನಿಗೆ ಮಾತ್ರ ಗೊತ್ತಿತ್ತು. ಆ ಮನೆಯಿಂದ ಆ ಮನೆಯಲ್ಲಿ ಏನಾದ್ರೂ ಹೊರಟ್ರೆ ಅದು ಬಹಳಷ್ಟು ದೂರ, ಆ ನಗರದಿಂದ ಹೊರಗಡೆ ಹೋಗಿ ಅವರು ಓಪನ್ ಆಗುವ ಹಾಗೆ ಒಂದು ಸುರಂಗ ಮಾರ್ಗವನ್ನ ವಿದುರ ಮೊದಲೇ ಇದಕ್ಕೆ ಮಾಡಿಸಿಕೊಟ್ಟಿದ್ದ. ಯಾಕೆಂದ್ರೆ ಅವರಿಗೆ ಗೊತ್ತಿತ್ತು ಮುಂದೆ ಏನಾಗ್ತದೆ ಅಂತ. ಕೊನೆಗೆ ಬಹಳ ಆ ಇದರಲ್ಲಿ ಏನಾಗ್ತದೆ ಅಂತಂದ್ರೆ, ಅಲ್ಲಿ 5 ಜನ ಬಂದು ಸೇರ್ಕೊಳ್ತಾರೆ ಇವರಿಗೆ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ. ಅಂದ್ರೆ ಅಲ್ಲಿ ಒಬ್ಬ ಏನಂತೀವಿ, ಅಕ್ಕ ತಂಗಿ ಮತ್ತೆ ಆ ತಂಗಿಗೆ 3 ಜನ ಮಕ್ಕಳಿರ್ತಾರೆ. ಒಟ್ಟು ಸೇರಿ 5-6 ಜನ ಸೇರ್ಕೊಂಡು ಆ ಅವರು ಸಹಾಯ ಮಾಡ್ಲಿಕ್ಕೆ ಮತ್ತೆ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ಪಾಂಡವರ ಜೊತೆಗೆ ಬಂದು ಸೇರ್ಕೊಂಡಿರ್ತಾರೆ. ಅವರು ಕಾಲಕ್ಕಾಗಿ ಕಾಯ್ತಾ ಇದ್ರು, ಯಾವ ಸಮಯದಲ್ಲಿ ಇವರು ಮಲಗಿದಾಗ ಬೆಂಕಿ ಹಚ್ಚಬೇಕು ಅಂತ ಹೇಳಿ. ಆದ್ರೆ ಅದು ಇವರಿಗೆ ಗೊತ್ತಿತ್ತು. ಯಾಕೆಂದ್ರೆ ಏನೋ ಕುತಂತ್ರ ಇದೆ, ಇವರು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಭೀಮಸೇನಿಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಏನ್ ಮಾಡಿದ್ರು ರಾತ್ರಿ ಭೀಮಸೇನ ಮಲಗ್ತಾ ಇರಲಿಲ್ಲ. ನಾವೆಲ್ಲ ಗುಡಾಕೇಶ ಮಾಡ್ತೀವಲ್ಲ, ಹಂಗೆ ಅವನು ಕುತ್ಕೊಂಡ್ ಬಿಡ್ತಿದ್ದ. ಇವ್ರನ್ನೆಲ್ಲ ಮಲಗಿಸಿ ಭೀಮಸೇನ ಧ್ಯಾನ ಮಾಡ್ತಾ ಕುತ್ಕೊಂಡ್ ಬಿಡ್ತಿದ್ದ. ಇವನು ಮಲಗ್ತಾನೇನೋ ಪುಣ್ಯಾತ್ಮ. ಅಂದ್ರೆ ಅವರಿಗೆ ಕಳೆದ್ರು ತಿಂಗಳಗಟ್ಲೆ ಕಳೆದ್ರು ಕೂಡ ಆ ಭೀಮಸೇನಿಂದ ತಪ್ಪಿಸ್ಲಿಕ್ಕೆ ಆಗ್ಲೇ ಇಲ್ಲ. ಅಂದ್ರೆ ರಾತ್ರಿ ರಾತ್ರಿಯೂ ಸಮಯ ಸಿಗ್ಲಿಲ್ಲ, ಅವಕಾಶ ಸಿಗ್ಲಿಲ್ಲ, ಹಗಲೂ ಸಹ ಅವಕಾಶ ಸಿಗ್ಲಿಲ್ಲ. ಅಂದ್ರೆ ಬೆಂಕಿ ಹಚ್ಚಲಿಕ್ಕೆ. ಕೊನೆಗೆ ಅವರೆಲ್ಲ ಉಪಾಯ ಮಾಡಿದ್ರು, ಏನಾದ್ರೂ ಮಾಡಿ ವಿಷ ಹಾಕಬಿಡೋಣ, ಅನ್ನದಲ್ಲಿ ವಿಷ ಹಾಕಿದ ಮೇಲೆ ಎಲ್ಲರೂ ತಿಂದು ಸತ್ತೋಗ್ತಾರಲ್ವ, ಆ ಪ್ರಜ್ಞೆ ತಪ್ಪಿ ಬೀಳ್ತಾರೆ, ಅವಾಗ ಬೆಂಕಿ ಕೊಡೋಣ ಅಂತ ಹೇಳಿ ತಾವು ಉಪಾಯ ಮಾಡಿದ್ರು. ಅದು ಭೀಮಸೇನಿಗೆ ಗೊತ್ತಾಯ್ತು, ಓಹೋ ಅನ್ನದಲ್ಲಿ ವಿಷ ಹಾಕಿದ್ದಾರೆ. ಆ ಅನ್ನದಲ್ಲಿ ವಿಷ ಹಾಕಿದ್ದಾರೆ ಅನ್ನೋದು ಯಾವಾಗ ಗೊತ್ತಾಯ್ತು, ಪೂರ್ತಿ ಅನ್ನವನ್ನ ಅವನೇ ತಿಂದ್ಬಿಟ್ಟ, ಯಾರೋ ಭೀಮಸೇನ. ಯಾಕೆಂದ್ರೆ ಅವನಿಗೆ ಇದೆಲ್ಲವನ್ನ ಅರಗಿಸಿಕೊಳ್ಳುವ ಶಕ್ತಿ ಇತ್ತು. ಹಾಗಾಗಿ, ಯಾಕೆಂದ್ರೆ ಅವನು ಹನುಮಂತ ಅಲ್ವಾ, ಹನುಮಂತನೇ ಭೀಮಸೇನಾಗಿ ಬಂದದ್ದು. ಆ ಹಿಂದೆ ಏನು ಧರ್ಮರಾಜನೇ, ಅಂದ್ರೆ ಯಮಧರ್ಮನೇ ಧರ್ಮರಾಜನಾಗಿ ಬಂದ, ಇಂದ್ರನೇ ಅರ್ಜುನನಾಗಿ ಬಂದದ್ದು. ಹಿಂದೆ ಹನುಮಂತನಾದವನೇ ಈಗ ಭೀಮಸೇನ. ಹಿಂದೆ ಯಾರು ವಾಲಿಯೇ ಈಗ ಅರ್ಜುನ.
ಹಿಂದೆ ಕರ್ಣ, ಏನು ಹಿಂದೆ ಸುಗ್ರೀವನಾದವನೇ ಈಗ ಕರ್ಣ. ಹೀಗೆ ಇವರೆಲ್ಲ ಹೀಗೆ ಬಂದಿದ್ದಾರೆ. ಹೀಗಿರುವಾಗ ಆ ಅಲ್ಲಿ ಗೊತ್ತಾಯ್ತು ಅವನಿಗೆ, ಅವನೆಲ್ಲ ಅನ್ನ ತಿಂದುಬಿಟ್ಟ. ಆದ್ರೆ ಇವ್ರೇನ್ ಅನ್ಕೊಂಡ್ರು, ಹ್ಮ್, ಕೊನೆಗೆ ಆ ಇವ್ರೇನ್ ಅನ್ಕೊಂಡ್ರು, ಅವ್ರಿಗೆ ಗೊತ್ತಾಗ್ಲಿಲ್ಲ. ಆ ಅಂದ್ರೆ ಇವ್ರೇ, ಅದು ಕೂಡ ಆ ವಿಷವನ್ನ ಹಾಕಿ ಕೂಡ ಇದ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕೊನೆಗೆ ಅವನು ರಾತ್ರಿ ಪೂರ್ತಿ ಕುಡಿದಿದ್ದಾಗ, ರಾತ್ರೋರಾತ್ರಿ ಭೀಮಸೇನ ಅವರೆಲ್ಲರನ್ನ ಕರ್ಕೊಂಡು, ಇನ್ನೂ ನಾವು ಸಮಯವನ್ನು ಕಾಯಬಾರದು ಅಂತ ಹೇಳಿ ಅವರೆಲ್ಲ 6 ಜನ ಸಹಾಯಕ್ಕೆ ಅಂತ ಬಂದು ಕೂತ್ ಇದ್ರಲ್ವಾ. ಹಾ, ಅವರೆಲ್ಲರನ್ನೂ ಕೂಡ ಒಳಗೆ ಇರುವಾಗಲೇ ಅವರು ಕೂಡ ಮಲಗಿದಂತ ಸಮಯದಲ್ಲಿ ಭೀಮಸೇನ ಇವನೇ ಅರಿಗಿನ ಮನೆಗೆ ಬೆಂಕಿ ಹಚ್ಚಿ ಅವರನ್ನ ಸುರಂಗ ಮಾರ್ಗದ ಮೂಲಕ ಎಲ್ಲರನ್ನ ಕರ್ಕೊಂಡು, ಅಂದ್ರೆ ಅವರು ಹೇಳ್ತಾರೆ, ಮಹಾಭಾರತದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಬರ್ತದೆ. ತಲೆ ಮೇಲೆ ಆ ಏನು ಕುಂತಿಯನ್ನ ಕೂರಿಸ್ಕೊಂಡು, ಈ ಎರಡೂ ಕಂಕಳಲ್ಲಿ ಆ ನಕುಲ ಸಹದೇವರನ್ನ, ಈ ಭುಜದಲ್ಲಿ ಆ ಅರ್ಜುನ ಧರ್ಮರಾಜನನ್ನ ಕೂರಿಸ್ಕೊಂಡು ತಾನು ಓಡ್ತಾ ಇದ್ನಂತೆ ಆ ಸುರಂಗ ಮಾರ್ಗದಲ್ಲಿ ಭೀಮಸೇನ. ಆ ರೂಪದಿಂದ ಅವರನ್ನ ರಕ್ಷಣೆ ಮಾಡಿದ. ಈ ಕಡೆ ಆದ್ರೂ ಅರಗಿನ ಮನೆ ಸುಟ್ಟೋಯ್ತು. ಅರಗಿನ ಮನೆ ಸುಟ್ಟು ಹೋದಾಗ ಅಲ್ಲಿ 6 ಜನ ಅವರಿಗೆ ಸಹಾಯಕರಿದ್ರಲ್ವಾ, ಅವರ ದೇಹಗಳು ಸುಟ್ಟು ಹೋಗಿದ್ವು. ಅದನ್ನ ನೋಡಿ ಏನ್ ಅನ್ಕೊಂಡ್ರು ಎಲ್ಲರೂ, ಓಹೋ ಪಾಂಡವರೆಲ್ಲ ಸತ್ತೋಗ್ಬಿಟ್ರು ಅನ್ನುವ ಸುದ್ದಿ ಹೋಯ್ತು. ಇಲ್ಲಿಗೆ ಎಲ್ಲಾ ಕಡೆ ಹಬ್ಬದ, ಅಯ್ಯೋ ಎಂತಹ ಧರ್ಮಾತ್ಮರು ಪಾಪ, ಕೊನೆಗೂ ಆ ದುರ್ಯೋಧನ, ಈ ಧೃತರಾಷ್ಟ್ರ ಎಲ್ಲರೂ ಸೇರಿ ಕುತಂತ್ರ ಮಾಡಿ ಪಾಪ ಅವ್ರನ್ನ ಸಾಯಿಸ್ಬಿಟ್ರು ಅಂತ ಹೇಳಿ ಜನ ಎಲ್ಲ ಮಾತಾಡ್ಕೊಂಡ್ರು. ಎಲ್ಲಾ ಕಡೆ ಹೇಗೆ ಮಾತು ಬಂತು ಅಂತಂದ್ರೆ, ಪಾಂಡವರು ಎಲ್ಲರೂ ಸತ್ತೋಗ್ಬಿಟ್ರು. ಅದಕ್ಕೆ ಸರಿಯಾಗಿ ಹೆಣಗಳು ಸಿಕ್ಕಿದಾವಲ್ಲ, ಆರು ಹೆಣ ಸಿಕ್ಕಿದ. 6 ಜನ ಅಂದ್ರೆ 5 ಜನ ಇವು ಪಾಂಡವರು, ಇನ್ನೊಬ್ಳದ ಕುಂತಿ. ಇನ್ನೂ ಅವರು ಆ ಏನೋ ಏನೋ 14, 15, 16 ಈ ತರ ವಯಸ್ಸಿನ ಹುಡುಗರು, ಯಾರು ಪಾಂಡವರು. ಹೀಗೆಲ್ಲ ಇದ್ದಾಗ ಅವರು ದೇಹ ಸಿಕ್ತು. ಕೊನೆಗೆ ಎಲ್ಲರೂ ಬಂದ್ರು, ಪಶ್ಚಾತ್ತಾಪ ಪಟ್ಟರು, ಹತ್ರು, ಬೈದ್ರು ಒಂದಿಷ್ಟು ಧರ್ಮರ ಏನೋ ದುರ್ಯೋಧನನಿಗೆ, ಧೃತರಾಷ್ಟ್ರ ಇವರಿಗೆಲ್ಲ ಜನಸಾಮಾನ್ಯರು ಈಗ ಮಾತಾಡ್ಕೊಂತಾರಲ್ಲ, ಹಂಗ ಮಾತಾಡ್ಕೊಂಡು ಬೈದ್ರು. ಹೀಗೆಲ್ಲ ಮಾಡಬಾರ್ದಿತ್ತು, ಎಂತ ಕೆಲಸ ಮಾಡಿಬಿಟ್ರು ಇವರು ಅಂತ ಹೇಳಿ, ಎಂತಹ ಧರ್ಮಾತ್ಮರು ಪಾಪ ಅಂತ ಹೇಳಿ ಎಲ್ಲ. ಆದ್ರೆ ಎಲ್ಲರೂ ಸೇರಿ ಅದಕ್ಕೆ ದರ್ಪಣ ಮಾಡ್ತಾ ಇದ್ರು. ಅದು ಕೃಷ್ಣನಿಗೆ ವಿಷಯ ಗೊತ್ತಾಯ್ತು. ಕೃಷ್ಣನಿಗೆ ವಿಷಯ ಗೊತ್ತಾದ ಕೂಡಲೇ ತಾನು ಹೋದ. ಎಲ್ಲ ಅವನಿಗೆ ಎಲ್ಲ ಗೊತ್ತಿದೆ ಏನೇನ್ ಆಗಿದೆ ಅಂತ ಹೇಳಿ. ಆದ್ರೆ ನಾಟಕ ಮಾಡಿದ, ಅವ್ರ ಜೊತೆಗೆ ಸೇರ್ಕೊಂಡು ಇವನು ಹೋಗಿ ಎಲ್ಲರ ಹಾಗೆ ಈ ಪಿತೃ ದರ್ಪಣ ಕೊಡ್ತಾರಲ್ವ, ಹಂಗೆ ತರ್ಪಣ ಕೊಟ್ಟ. ಇವನು ಇವನು ಕೂಡ ಅವ್ರ ಜೊತೆಗೆ ಸೇರಿ ಗೆಳುವಂತ ಅತ್ತ. ಕೊನೆಗೆ ಹೀಗೆಲ್ಲ ಇರುವಾಗ ಕೊನೆಗೆ ರಹಸ್ಯವಾಗಿ ವಿದುರ ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ, ಇಲ್ಲ ಇಲ್ಲ ಪಾಂಡವರು ಸತ್ತೋಗಿಲ್ಲ. ಆದ ವಿಷಯ ಯಾರಿಗೆ ಗೊತ್ತಿದೆ ಅಂತಂದ್ರೆ ವಿದುರನಿಗೆ ಮಾತ್ರ ಗೊತ್ತಿತ್ತು. ಯಾಕೆಂದ್ರೆ ಅವನೇ ಎಲ್ಲ ವ್ಯವಸ್ಥೆ ಮಾಡಿದ್ದ ತಪ್ಪಿಸ್ಕೊಳ್ಳಿಕ್ಕೆ. ಅದು ಹೇಗೆ ಅಂತಂದ್ರೆ ಹೇಳ್ತಾರೆ, ಅವ್ರು ಅಲ್ಲಿಂದ ಬಂದ ಮೇಲೆ ಅಲ್ಲಿ ಇನ್ನೊಬ್ಬ ಮಾವುತನನ್ನ, ಅಂದ್ರೆ ಅವರು ಆ ಯಮುನಾ ನದಿಯನ್ನ ದಾಟಿ ಈ ಕಡೆ ಬರಬೇಕು. ಹಾಗೆ ಬೇಕಾದಂತಹ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ವಿದುರ ಮೊದಲೇ ಮಾಡಿಟ್ಟಿದ್ದ. ಹಂಗಾಗಿ ಬಹಳ ಸುರಕ್ಷಿತವಾಗಿ ಪಾಂಡವರು ಅಲ್ಲಿಂದ ತಪ್ಪಿಸಿಕೊಂಡ್ರು. ಕೊನೆಗೆ ಆ ಅಲ್ಲಿ ಏಕಚಕ್ರ ನಗರದಲ್ಲಿ ಬಂದು ವಾಸ ಇದ್ರು, ಬ್ರಾಹ್ಮಣರ ವೇಷದಲ್ಲಿ. ಅಂದ್ರೆ ಈಗ ತಾನೇ ವಿದ್ಯಾಭ್ಯಾಸವೆಲ್ಲ ಮುಗಿಸಿ ಹೇಗೆ ಒಬ್ಬ ಬ್ರಾಹ್ಮಣರು ಇರ್ತಾರೋ ಹಿಂದಿನ ಕಾಲದಲ್ಲಿ, ಆ ರೀತಿ ಎಲ್ಲ ಗಿಡ್ಡ ಬಿಟ್ಟುಕೊಂಡು ಜನಿವಾರ ಹಾಕೊಂಡು ಆ ಒಟ್ಟಿನಲ್ಲಿ ಬ್ರಾಹ್ಮಣರು ಹೇಗಿರ್ತಾರೋ ಹಾಗೆ ಇದ್ರು ಏಕಚಕ್ರ ನಗರದಲ್ಲಿ ವಾಸ ಮಾಡ್ತಾ ಇದ್ರು, ಅಲ್ಲೊಂದು ಬಾಡಿಗೆ ಮನೆಯಲ್ಲಿ ಇರುವಾಗ. ಆವಾಗಲೇ ಭೀಮಸೇನ ಆ ಈ ಬಕಾಸುರನನ್ನು ಸಂಹಾರ ಮಾಡ್ತಾನೆ. ಅದೆಲ್ಲ ಕಥೆ ನಮಗೆ ಮಹಾಭಾರತದಲ್ಲಿ ಬರ್ತದೆ. ಏಕಚಕ್ರ ನಗರದಲ್ಲಿ ಇರಬೇಕಾದ್ರೆ ಹೀಗೆ ಪಾಂಡವರು ಅಲ್ಲಿ ತಪ್ಪಿಸಿಕೊಂಡು ಏಕಚಕ್ರ ನಗರದಲ್ಲಿದ್ದಾರೆ. ಈ ಕಡೆ ಕೃಷ್ಣನಾದ್ರೂ ಏನಾಯ್ತು ಅಂತಂದ್ರೆ, ಅಕ್ರೂರ ಅಕ್ರೂರ ಇದ್ನಲ್ವಾ, ಈ ಅಕ್ರೂರ ಮತ್ತೆ ಕೃತವರ್ಮ ಇವರೆಲ್ಲ ಯಾದವ ವೀರರು. ಈ ಕೃತವರ್ಮ ಅಕ್ರೂರನಿಗೆ ಮೊದಲಿನಿಂದಲೂ ಏನಾದ್ರೂ ಮಾಡಿ ಈ ಸತ್ಯಭಾಮೆಯನ್ನ ಮದುವೆ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಸತ್ಯಭಾಮೆಯನ್ನ ಮದುವೆ ಆಗ್ಬೇಕು ಅಂತ ಹೇಳಿ. ಆದ್ರೆ ಏನ್ ಮಾಡೋದು, ಯಾಕೆಂದ್ರೆ ಅವನಿಗೆ ಈ ಸಮಂತಕಮಣಿ ಅದ್ರ ಮೇಲೆ ಒಂದು ಕಣ್ಣಿತ್ತು, ಜೊತೆಗೆ ಸತ್ಯಭಾಮೆಯ ಮೇಲೂ ಕೂಡ ಕಣ್ಣಿತ್ತು ಅಕ್ರೂರನಿಗೆ. ಆದ್ರೆ ಏನ್ ಮಾಡೋದು, ಅದು ಕೃಷ್ಣನಿಗೆ ಸಿಕ್ಬಿಡ್ತಲ್ವಾ. ಆ ಕೃಷ್ಣನಿಗೆ ಸಮಂತಕಮಣಿಯನ್ನು ಕೊಟ್ಟ ಸತ್ರಾಜಿತ, ಆ ಸತ್ಯಭಾಮೆಯನ್ನು ಕೊಟ್ಟುಬಿಟ್ಟ. ಹಂಗಾಗಿ ಇವನಿಗೆ ಒಳಗೊಳಗೆ ಬಹಳ ಬೇಜಾರಿತ್ತು, ಸಿಟ್ಟಿತ್ತು ಕೃಷ್ಣನ ಮೇಲೆ. ನಮ್ಮ ಮೊದಲೇ ಗೊತ್ತಿದ್ದ ಹಾಗೆ ಹಿಂದೆ ಕ್ರೂರ ಕೃಷ್ಣನ ಪಾದವನ್ನು ಕಂಡು ಏನು ಬಿದ್ದು ಹೊಳ್ಳಾಡಿ ಬಿಟ್ಟಿದ್ದ ಅಂತ ಕೇಳಿದ್ವಿ. ಅಂದ್ರೆ ವೃಂದಾವನದಿಂದ ಕರ್ಕೊಂಡು ಬಂದವನು ಅವನೇ. ಅಂದ್ರೆ ಕೃಷ್ಣನ ಭಾರಿ ಭಕ್ತ. ಆದ್ರೂ ಮನುಷ್ಯನಲ್ಲಿ ಒಂದು ಆಸೆ ವ್ಯಾಮೋಹ ಅನ್ನೋದು ಬಂದ್ರೆ ಹೇಗೆ ವ್ಯಕ್ತಿಯನ್ನ ಬದಲಾಯಿಸ್ತದೆ ಅಂತ ಹೇಳಿ.
ಕೊನೆಗೆ ಆ ಅಕ್ರೂರನಿಗೆ ಕೊನೆಗೆ ಏನು ಆ ಅಕ್ರೂರನಿಗೆ ಅದ್ರ ಮೇಲೆ ಆಸೆ ಇತ್ತು. ಅದಕ್ಕೆ ಅವನು ಕೃತವರ್ಮನನ್ನು ಎಬ್ಬಿಸಿದ. ನೋಡು, ನಿನಗೆ ಈ ಸತ್ರಾಜಿತನ ಏನಾದ್ರೂ ಮಾಡಿ ಈ ಸತ್ರಾಜಿತನ ಮುಗಿಸಿದೀವಿ ಅಂತ ಆದ್ರೆ, ಯಾಕೆಂದ್ರೆ ಕೃಷ್ಣನೂ ಊರಲ್ಲಿಲ್ಲ. ಕೃಷ್ಣ ಊರಲ್ಲಿಲ್ಲ ಅಂದ್ರೆ ಅವನು ಪಾಂಡವರಿಗೆ ತರ್ಪಣ ಬಿಡಲಿಕ್ಕೆ ಅಂತ ಹೋಗಿದ್ದ. ಕೃಷ್ಣ ಇಲ್ಲ. ಅಂತಹ ಸಮಯದಲ್ಲಿ ನಡೆದಂತಹ ಘಟನೆ. ಅದಕ್ಕೆ ನೀವು ಆ ಕೃತವರ್ಮ ಇನ್ನೊಬ್ಬ ಯಾದವರಿಲ್ಲ, ಅವನನ್ನ ಹೇಳಿ ಇವನು ಎಬ್ಬಿಸಿದ, ಹುರಿದುಂಬಿಸಿದ. ನೋಡು, ನೀನು ಹೋಗು, ಆ ಆ ಏನು ಸತ್ರಾಜಿತನನ್ನ ಸಾಯಿಸಿ ಬಿಡೋನು, ಸಾಯಿಸಿ ಕೊಲೆ ಮಾಡಿ ಆ ಇದನ್ನ ಇನ್ನು ಸಮಂತಕ ಮಣಿಯನ್ನ ನಾವು ಪಡೆಯೋಣ ಅಂತ ಹೇಳಿ ತಾನು ಹೇಳಿದ. ಆ ಆಯ್ತು ಅಂತ ಹೇಳಿ ಅವನು ಕೃತವರ್ಮ ಏನ್ ಮಾಡ್ತಾನೆ, ಆ ಎಲ್ಲರೂ ನೋಡ್ತಾ ಇದ್ದ ಹಾಗೆ ಎಲ್ಲರ ಮುಂದೆ ಹೋಗಿ ಆ ಸತ್ರಾಜಿತನನ್ನು ಕೊಲೆ ಮಾಡಿ ಬಿಡ್ತಾನೆ. ಅದು ಈ ಸತ್ಯಭಾಮೆಗೆ ಬಹಳ ಸಿಟ್ಟು ಬರ್ತದೆ. ಯಾಕೆಂದ್ರೆ ಇವರನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಆ ಅವನ ತಂದೆಯನ್ನ ಕೃಷ್ಣ ಬರುವವರೆಗೂ ಆ ಸಂಸ್ಕಾರ ಮಾಡೋಕ್ಕೂ ಬಿಡೋದಿಲ್ಲ ನಾನು ಅಂತ ಹೇಳಿ ಎಣ್ಣೆ ಇಲ್ಲ ಹಾಕಿ ಹಾಗೆ ಇಟ್ಟಿರಿ. ಏನು ಸತ್ರಾಜಿತನನ್ನು ಕೃಷ್ಣನಿಗೆ ವಿಷಯ ಗೊತ್ತಾಗ್ತದೆ. ಕೃಷ್ಣ ಬಂದ ಕೂಡಲೇ ಇವನಿಗೆ ಏನು ಮಾಡೋವರೆಗೂ ಮಾಡಿದ್ರು ಈ ಕೃತವರ್ಮ ಕ್ರೂರ ಇಬ್ರು ಸೇರಿ. ಆಮೇಲೆ ಭಯ ಶುರುವಾಗ್ಬಿಡ್ತು. ಯಾಕೆಂದ್ರೆ ವಿಷಯ ದೊಡ್ಡದಾಗ್ಬಿಡ್ತು. ಖಂಡಿತ ಕೃಷ್ಣ ನಮ್ಮನ್ನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಇವರು ಹೆದರಿ ಆ ಸಮಂತಕ ಮಣಿ ಜೊತೆಗೆ ಎಲ್ಲಾ ಕಡೆ ಎಲ್ಲ ಓಡೋಗ್ಬಿಟ್ರು. ಈ ಕಡೆ ಕೃಷ್ಣ ಬರ್ತಾನೆ, ನೋಡೋದ್ರೊಳಗೆ ದೊಡ್ಡ ಅನಾಹುತ ನಾಟಕವಾಗಿದೆ. ಸತ್ರಾಜಿತನ ಕೊಲೆಯಾಗಿದೆ. ಆ ಸಮಂತಕ ಮಣಿಯನ್ನ ಕದ್ಕೊಂಡು ಹೋಗಿದ್ದಾರೆ ಅಕ್ರೂರ ಮತ್ತೆ ಯಾರು ಕೃತವರ್ಮ. ಅದರಲ್ಲೂ ಕೃತವರ್ಮ ಅಕ್ರೂರ ಹಿಂದೆ ಇದ್ದಾನೆ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಆದ್ರೆ ಕೃತವರ್ಮ ಮಾಡಿದ್ದಾನೆ ಈ ಕೃತ್ಯವನ್ನ ಅನ್ನೋದು ಬಹಳ ಪ್ರಸಿದ್ಧಿ ಆಗ್ಬಿಡ್ತು. ಕೂಡಲೇ ಕೃಷ್ಣ ಸತ್ಯಭಾಮೆ ಮೊದಲೇ ಅವಳು ದೊಡ್ಡ ಹಠಮಾರಿ ಇದ್ಲು. ಅವನ ಅವನೇನು ಕೃತವರ್ಮ ಇದ್ದ, ಅವನು ಅವನನ್ನ ಕೊಲೆ ಮಾಡುವವರೆಗೂ ಅಂದ್ರೆ ಅವನನ್ನ ನಾಶ ಮಾಡುವವರೆಗೂ ನಮ್ಮ ತಂದೆಯ ಸಂಸ್ಕಾರ ಮಾಡ್ಲಿಕ್ಕೂ ಬಿಡಲ್ಲ ನಾನು ಅಂತ ಹೇಳಿ ಹಠ ಹೇಳೋದಕ್ಕೆ ಹೋಗ್ಬಿಟ್ರು. ಅದಕ್ಕೆ ಕೃಷ್ಣ ತಾನು ಹುಡುಕಿಕೊಂಡು ಹೊರಟ. ಕೊನೆಗೆ ಬಹಳ ಹುಡುಕಿಕೊಂಡು ಇದ್ರ ನಡುವೆ ಏನಾಯ್ತು ಅಂತಂದ್ರೆ ಬಲಭದ್ರನಿಗೂ ಕೂಡ ಆ ಸಮಂತಕ ಮಣಿ ಮೇಲೆ ಬಹಳ ಆಸೆ ಇತ್ತು. ಬಲರಾಮ ಅವನು ಏನ್ ಹೇಳ್ತಾನೆ, ಏನ್ ಅನ್ಕೊಂಡ ಅಂತಂದ್ರೆ ಇದೆಲ್ಲ ಕೃಷ್ಣನ ಕುತಂತ್ರ. ಏನಂತಂದ್ರೆ ಈ ಮಣಿ ಇವನ ಹತ್ರನೇ ಇದೆ, ಬಟ್ ನಾಟಕ ಮಾಡ್ತಾ ಇದ್ದಾನೆ ಸುಮ್ಮನೆ ಇಟ್ಟುಕೊಂಡು. ಯಾಕೆಂದ್ರೆ ಅವನ ಹತ್ರ ಇದೆ ಅಂತಂದ್ರೆ ಮತ್ತೆ ನನಗೆ ಕೊಡಬೇಕಾಗ್ತದೆ ಅಂತ ಹೇಳಿ ಇವರೆಲ್ಲ ಗಂಡ ಹೆಂಡತಿ ಎಲ್ಲ ಸೇರಿ ಇವರೇ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಲಭದ್ರನಿಗೆ ಒಳಗಿಂದಲೇ ಸಂಶಯ. ಅದಕ್ಕೆ ಅವನು ಸಿಟ್ಟು ಬಂದು ಕೃಷ್ಣ ನಮ್ ಜೊತೆಗೆ ಇದ್ದು ನಮ್ಮೊಳಗೆ ಒಳಗೊಳಗೆ ಇವನೇನೋ ನಡೆಸ್ತಾ ಇದ್ದಾನೆ ಅಂತ ಹೇಳಿ ಬಹಳ ಸಿಟ್ಟು ಬಂತು. ಅದಕ್ಕೆ ಕೃಷ್ಣನಿಂದ ದೂರ ಹೋಗ್ಬಿಟ್ರು. ನನಗೆ ಅವನು ಒಂದು ಏನೋ ನೆಪ ಹೇಳಿ ಮಿಥಿಲೆಯ ರಾಜ ಜನಕ ನನ್ನನ್ನು ಕರೀತಾ ಇದ್ದಾನೆ, ಬಹಳ ದಿನ ಆಯ್ತು ಅಂತ ಹೇಳಿ ಹೋಗ್ಬಿಟ್ಟ ಬಲಭದ್ರ ಕೃಷ್ಣನನ್ನ ಬಿಟ್ಟು. ಒಟ್ಟು 5 ವರ್ಷ ಮಿಥಿಲೆಯಲ್ಲೇ ಇದ್ದ. ಮಿಥಿಲಾ ನಗರ ಅಂದ್ರೆ ಇವತ್ತಿನ ನೇಪಾಳ. ಬರ್ಲೇ ಇಲ್ಲ. ಆವಾಗ ಅವನನ್ನ ದುರ್ಯೋಧನ ಹೋಗಿ ಸಂಧಿಸ್ತಾನೆ. ಹೋಗಿ ಅವನ ಒಂದು ಏನು ಫ್ರೆಂಡ್ಶಿಪ್ ಮಾಡಿ, ಫ್ರೆಂಡ್ಶಿಪ್ ಅನ್ನೋದಕ್ಕಿಂತ ಗುರು ಅಂತ ಹೇಳಿ ಸಮಾನ ವಯಸ್ಸಿನವನ ಆದರೂ ಕೂಡ ಅವನನ್ನು ಗುರು ಅಂತ ಸ್ವೀಕಾರ ಮಾಡಿ ಅವನ ಜೊತೆಗೆ ಗದಾಯುದ್ಧವನ್ನ ಕಲಿತಾನೆ. ಕಾರಣ ಏನು ಅಂತಂದ್ರೆ ಅದು ಕೂಡ ಕುತಂತ್ರ. ಅವನಿಗೇನು ಅವನ ಜೊತೆಗೆ ಗದಾಯುದ್ಧ ಕಲಿಬೇಕು ಅನ್ನೋದು ಉದ್ದೇಶ ಅಲ್ಲ. ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ವೀರಾದಿ ವೀರರ ಸಾಲಿನಲ್ಲಿ ಬಲಭದ್ರನೂ ಒಬ್ಬ. ಹಾ ಆ ಈ ಭೀಮಸೇನನನ್ನ ಬಿಟ್ರೆ ಬಲಭದ್ರನೇ ಅಂತಹ ಬಲಿಷ್ಠರಾದವರು ಅವರೆಲ್ಲ. ಹಾಗಾಗಿ ಆ ಏನು ಆ ಬಲಭದ್ರನ ಜೊತೆಗೆ ಹೋಗಿ ಅವನು ಗದಾಯುದ್ಧವನ್ನು ಕಲಿತಾನೆ. ನೀವು ನಮ್ಮ ಗುರು ಅಂತ ಹೇಳಿ ಬಹಳ ಅವನ ಜೊತೆಗೆ ಬಹಳ ಆಪ್ತನ ಹಾಗೆ ನಾಟಕ ಮಾಡ್ತಾನೆ ಕುತಂತ್ರದಿಂದ. ಅದೆಲ್ಲ ಈ ಬಲಭದ್ರನಿಗೆ ಗೊತ್ತಾಗೋಲ್ಲ. ಬಹಳ ಬಹಳ ವಿನಯ ತೋರಿಸ್ತಾನೆ, ಹುಡುಗ ಬಾರಿ ಒಳ್ಳೆಯವನಿದ್ದಾನೆ ಅಂತ ಹೇಳಿ ಅವನಿಗೆ ನಂಬಿಸಿ ಬಿಡ್ತಾನೆ. ಕೊನೆಗೆ ಅವನು ಏನ್ ಕೇಳ್ತಾನೆ ದುರ್ಯೋಧನ ಅಂತಂದ್ರೆ ಆ ಬಹಳ ಎಲ್ಲಾ ಕಲಿತಾದ್ಮೇಲೆ ಕೇಳ್ತಾನೆ, ನೀನು ನೋಡು ಆ ನಿಮ್ಮ ತಂಗಿ ಆ, ಅವಾಗ ಬಲಭದ್ರ ಕೇಳ್ತಾನೆ, ನೀನ್ ಏನ್ ಬೇಕು ಕೇಳು, ನನಗೆ ಬಹಳ ಇಷ್ಟ ಆಗ್ಬಿಟ್ಟಿದೀಯ, ನೀನ್ ಏನ್ ಕೇಳ್ತೀಯ ಅದನ್ನು ಕೊಡ್ತೇನೆ ಅಂದಾಗ ಬಾ ದುರ್ಯೋಧನ ಕೇಳ್ತಾನೆ, ನಿನ್ನ ತಂಗಿ ಸುಭದ್ರೆಯನ್ನ ನನಗೆ ಕೊಟ್ಟು ಮದುವೆ ಮಾಡ್ಬೇಕು. ಆಯ್ತು ಅಂದ್ಬಿಟ್ಟ ಬಲಭದ್ರ. ಅಂದ್ರೆ ಇಲ್ಲಿ ಕೃಷ್ಣನನ್ನ ಕೇಳಲಿಲ್ಲ, ಏನಿಲ್ಲ. ಒಟ್ಟಿನಲ್ಲಿ ತಾನು ಸಂಕಲ್ಪ ಮಾಡಿದ. ಕೃಷ್ಣನಿಗೆ ಹೇಳದೆ ತಾನೇ ಸಂಕಲ್ಪ ಮಾಡಿದ. ಕೊನೆಗೆ ಆ ಹೀಗೆ ಹೀಗಾಯ್ತು. ಈ ಕಡೆ ಕೃತವರ್ಮನನ್ನ ಹುಡುಕಿ ಹೋದಂತಹ ಕೃಷ್ಣ ತಾನು ಬೆನ್ನಟ್ಟಿ ಹೋಗ್ತಾನೆ. ಕೊನೆಗೆ ಕೃತವರ್ಮನನ್ನ ಸಾಯಿಸಿದ. ಆದ್ರೆ ಸಮಂತಕ ಮಣಿ ಸಿಗಲಿಲ್ಲ. ಸಮಂತಕ ಮಣಿ ಯಾರ ಹತ್ರ ಇತ್ತು? ಅಕ್ರೂರನ ಹತ್ರ ಇತ್ತು. ಆದ್ರೆ ಎಲ್ಲಿದೆ ಅನ್ನೋದು ಇನ್ನೂ ಅದ್ರ ಬಗ್ಗೆ ಸರಿಯಾದ ಆ ಏನು ಸಿಗಲಿಲ್ಲ, ಮಾಹಿತಿ ಸಿಗಲಿಲ್ಲ. ಹೀಗೆ ಕೃಷ್ಣ ಈ ಸಮಂತಕ ಮಣಿಯನ್ನ ಮತ್ತೆ ಹುಡ್ಕೊಂಡು ಎಲ್ಲಿರ್ಬೋದು ಅಂತ ಹೇಳಿ ಹುಡುಕ್ತಾ ಹುಡುಕ್ತಾ ಹೋಗ್ಬೇಕಾದ್ರೆ ಪಾಂಚಾಲ ನಗರಕ್ಕೆ ಬಂದ. ಪಾಂಚಾಲ ನಗರ ಪಾಂಚಾಲ ನಗರದಲ್ಲಿ ಪಾಂಚಾಲಿಯ ಸ್ವಯಂವರ ಏರ್ಪಟ್ಟಿದ್ರು. ಪಾಂಚಾಲಿ ಅಂತಂದ್ರೆ ಯಾರು? ದ್ರೌಪದಿಯ ಸ್ವಯಂವರ. ಆ ದ್ರೌಪದಿಯ ಸ್ವಯಂವರ ಅಲ್ಲಿಯ ಪಾಂಚಾಲ ರಾಜ ತಾನು ಮನವಿ ಮಾಡ್ಕೊಳ್ತಾನೆ, ಹೀಗೆ ನೀವು
ಸಾಕ್ಷಾತ್ ಭಗವಂತ ನಾವು ಬಯಸದೇ ಬಂದಿದ್ದೀಯ. ಹೀಗೆ ದ್ರೌಪದಿಯ ಆ, ಒಂದು ಸ್ವಯಂವರ ನಡೀತಾ ಇದೆ. ಈ ಸ್ವಯಂವರವನ್ನು ಮುಗಿಸ್ಕೊಂಡು ಹೋಗ್ಬೇಕು. ಕೃಷ್ಣ ಮೊದಲೇ ಹೇಳಿದ್ದೆ, ಯಾರೂ ಕೂಡ ದ್ರೌಪದಿಯ ಸ್ವಯಂವರದಲ್ಲಿ ಯಾದವರು ಭಾಗವಹಿಸೋ ಹಾಗಿಲ್ಲ. ಯಾಕೆಂದ್ರೆ ಅದು ಪಾಂಡವರಿಗೆ ಸಿಗಬೇಕಾದ ಸ್ವತ್ತು ಅಂತ ಹೇಳಿ ಮೊದಲೇ ಕೃಷ್ಣ ಹೇಳಿದ್ದ. ಯಾಕಂದ್ರೆ ಜೊತೆಗೆ ಯಾದವರು ಕೂಡ ಹೋಗಿದ್ರು. ಆ, ಹೋದಾಗ ದ್ರೌಪದಿಯ ಸ್ವಯಂವರದಲ್ಲಿ ಈ ಕಡೆ ಏಕಚಕ್ರ ನಗರದಲ್ಲಿ ವಾಸ ಇದ್ದಂತಹ ಪಾಂಡವರು ಬ್ರಾಹ್ಮಣರ ವೇಷದಲ್ಲಿದ್ದರು. ಅವರಿಗೆ ಏನೋ ಈ ಆ, ದ್ರೌಪದಿಯನ್ನ ವರಿಸ್ಬೇಕು, ಆ ಸ್ವಯಂವರಕ್ಕೆ ಹೋಗಬೇಕು, ಈ ತರದ ಯಾವುದ ಇದು ಕೂಡ ಇರಲಿಲ್ಲ. ಆದ್ರೆ ಆ ಅಲ್ಲಿ ಎದ್ದಂತಹ ಬ್ರಾಹ್ಮಣರೆಲ್ಲ ಕರೆದ್ರು, ಹೀಗೆ ಬನ್ನಿ, ಪಾಂಚಾಲ ನಗರದಲ್ಲಿ ದ್ರೌಪದಿಯ ಸ್ವಯಂವರ ನಡೀತಾ ಇದೆ, ನಾವೆಲ್ಲ ಹೋಗೋಣ. ಯಾಕೆಂದ್ರೆ ಒಳ್ಳೆ ಊಟ ಸಿಗ್ತದೆ, ಆಮೇಲೆ ದಕ್ಷಿಣೆ ಎಲ್ಲ ಚೆನ್ನಾಗಿ ಸಿಗ್ತದೆ, ಚೆನ್ನಾಗಿರ್ತದೆ ಕಾರ್ಯಕ್ರಮ ಎಲ್ಲ ಆ ಅಂತ ಹೇಳಿ, ಹೆಂಗೆ ನಮಗೇನು ಒಂದು ಒಳ್ಳೆ ಊಟ ಸಿಕ್ಕರೆ ಭಿಕ್ಷೆ ಸಿಕ್ಕರೆ ಸಾಕಲ್ವಾ ಅಂತ ಹೇಳಿ ಎಲ್ಲರೂ ರೆಡಿಯಾಗಿ ಹೊರಟ್ಬಿಟ್ರು. ಇವರು ಬ್ರಾಹ್ಮಣರ ರೂಪದಲ್ಲಿ ಇದ್ರಲ್ಲ, ಇವರನ್ನು ಕರೆದ್ರು ಪಾಂಡವರನ್ನ. ಕರೆದು ಕೂಡಲೇ ಇವರು ಮೊದಲೇ ಅಲ್ಲಿ ಹೋಗೋದು ಮಹಾಭಾರತದಲ್ಲಿ ಅದನ್ನು ಇನ್ನೂ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಯಾವಾಗ ದ್ರೌಪದಿಯ ಸ್ವಯಂವರ ಏರ್ಪಡಿಸ್ತದೆ, ಪಾಂಡವರು ಯಾರಿಗೂ ಕೂಡ ಕುಂತಲ್ಲಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಅಂತ, ನಿಂತಲ್ಲಿ ನಿಲ್ಲಕ್ ಆಗ್ತಾ ಇಲ್ಲ ಅಂತ. ಅಂದ್ರೆ ಏನೋ ಚಟಪಡಿಸ್ತಾ ಇದ್ದಾರೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಒಬ್ಬೊಬ್ರು ಒಂದೊಂದ್ ರೀತಿ. ಅವಾಗ ಯಾವಾಗ ನಿಮ್ಗೆ ಸ್ವಯಂವರ ಇದೆ ಅಂತ ಹೇಳಿದ್ರು ಕೂಡಲೇ ಎಲ್ಲರೂ ಹೊರಟು ರೆಡಿ ಆಗ್ಬಿಡ್ತಾರೆ. ಅಂದ್ರೆ ಅವರಿಗೆ ಸ್ವಯಂವರವನ್ನ ಅಟೆಂಡ್ ಮಾಡಬೇಕು ಅನ್ನೋದು ಉದ್ದೇಶ ಇರಲಿಲ್ಲ. ಆದ್ರೆ ಆ ಅವರೆಲ್ಲ ಬ್ರಾಹ್ಮಣರು ಕರೆದ್ರು, ಭಿಕ್ಷೆ ಸಿಗ್ತದೆ ಅಂತ ಹೇಳಿ ಹೋಗಿ ಕೂತ್ಕೊಂಡ್ರು. ಹೋಗಿ ಆ ಬ್ರಾಹ್ಮಣರೆಲ್ಲ ಕೂರುವ ಜಾಗದಲ್ಲಿ ಹೋಗಿ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಅಲ್ಲಿ ಆ ಅಲ್ಲಿಯ ಒಂದು ಸ್ಪರ್ಧೆ ಏನು ಅಂತಂದ್ರೆ, ಕೆಳಗಡೆ ನೀರಿರ್ತದೆ, ಮೇಲೆ ಮೀನು ಚಕ್ರದಲ್ಲಿ ತಿರುಗ್ತಾ ಇರ್ತದೆ. ಕೆಳಗಡೆ ನೆರಳನ್ನ ನೋಡಿ ಮೇಲೆ ನೋಡದ ಹಾಗೆ ಬಾಣ ಬಿಟ್ಟು ಆ ಏನು ಮೀನಿನ ಕಣ್ಣಿಗೆ ಬಾಣ ಹೊಡಿಬೇಕು. ಇದು ಸ್ಪರ್ಧೆ. ಇದು ಯಾರು ಮಾಡ್ತಾರೋ ಅವರು ಅವರಿಗೆ ದ್ರೌಪದಿನ ಕೊಟ್ಟು ಮದುವೆ ಮಾಡ್ತೀವಿ ಅನ್ನೋದು ಆ ಏನೋ ಪಂದ್ಯ. ಆದ್ರೆ ಎಲ್ಲಾ ರಾಜರು ಪ್ರಯತ್ನ, ಅಲ್ಲಿ ಬಂದಂತಹ ಎಲ್ಲ ದೇಶ ವಿದೇಶಗಳಿಂದ ಬಂದಂತಹ ವೀರಾದಿ ವೀರರು ರಾಜರು ಎಲ್ಲರೂ ಅದನ್ನ ಪ್ರಯತ್ನ ಮಾಡಿದ್ರು ಕೂಡ ಯಾರಿಗೂ ಕೂಡ ಅದನ್ನ ಭೇದಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕೊನೆಗೆ ಇನ್ನೇನು ಮಾಡೋದು. ಕೊನೆಗೆ ಇಲ್ಲಿ ಆ ಏನು ಬ್ರಾಹ್ಮಣರ ಸಾಲಿನಲ್ಲಿ ಕೂತಿದ್ದಂತಹ ಈ ಪಾಂಡವರು, ಅದರಲ್ಲಿ ಭೀಮಸೇನ ಕೈ ಎತ್ತಿದ. ನಾವಿದ್ದೀವಿ ಲಾಸ್ಟಿಗೆ, ಯಾರಾದ್ರೂ ಇದ್ದೀರಾ ಅಂತ ಕೇಳಿದ್ರೆ ಭೀಮಸೇನ ಕೈ ಎತ್ತಿದ. ಅದ್ರಲ್ಲಿ ಅರ್ಜುನನಿಗೆ ಮನಸ್ಸಿರ್ಲಿಲ್ಲ. ಆ ಭೀಮಸೇನ ಹೇಳಿದ, ಏಯ್ ನಾವೇನು ಕಮ್ಮಿ, ನಾವು ಹೆಸರಿಗಷ್ಟೇ ಬ್ರಾಹ್ಮಣರ ಸಾಲಲ್ಲಿ ಕೂತಿದ್ದೀವಿ, ನಿಜವಾಗ್ಲೂ ನಾವು ಕ್ಷತ್ರಿಯರು. ಇಂಥ ಅವಕಾಶ ಬಿಡಬಾರ್ದು ಅಂತ ಹೇಳಿ ಭೀಮಸೇನ ಕೈ ಎತ್ತಿಬಿಟ್ಟ. ಈ ಕಡೆ ಅರ್ಜುನ ಬೇಡ ಬೇಡ ಅಂದ್ರೂ ಕೇಳಿಲ್ಲ. ಇಲ್ಲ, ನೀನು ಹೋಗು, ಪ್ರಯತ್ನ ಮಾಡು ಅಂತ ಹೇಳಿ ಭೀಮಸೇನ ಹೇಳಿ ಕಳಿಸಿದ. ಅವಾಗ ಎಲ್ಲರೂ ನಗ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಇವ್ರು ಮೊದಲೇ ಜುಟ್ಟು ಗಡ್ಡ ಎಲ್ಲ ಬಿಟ್ಕೊಂಡಿದ್ರು ಕ್ಷತ್ರಿಯರು. ಎಂತೆಂತಹ 64 ವಿದ್ಯೆ ಪರಾಂಗತರಾದಂತವರಿಗೆ ಅದನ್ನ ಭೇದಿಸ್ಲಿಕ್ಕೆ ಆಗಿಲ್ಲ. ಈ ಜುಟ್ಟು ಬಿಟ್ಟುಕೊಂಡು ಇದ್ ಮಾಡೋ ಈ ಬ್ರಾಹ್ಮಣರು ಏನ್ ಮಾಡಿ ಯಾರು ಅಂತ ಹೇಳಿ ಕೊನೆಗೆ ಅಲ್ಲಿದ್ದ ಬ್ರಾಹ್ಮಣರು ಕೆಲವರು ಹೇಳಿದ್ರಂತೆ, ಬೈದ್ರಂತೆ, ನಮಗೆಲ್ಲ ಇದೆಲ್ಲ ಬೇಕಿತ್ತ, ನಮಗೆಲ್ಲ ಉಸಾಪರಿ, ನಾವು ಏನೋ ಒಂದು ಊಟ ದಕ್ಷಿಣೆ ಸಿಗ್ತದೆ ಅಂತ ಬಂದವರು, ಅದನ್ನ ತಗೊಂಡು ನಾವು ಸುಮ್ಮನೆ ಹೋಗ್ಬೇಕಾ ಬಿಟ್ಟು, ಇದೆಲ್ಲ ನಮ್ಗೆ ಯಾಕೆ ಬೇಕು ಬಿಲ್ಲು ಅಂತೆ, ಬಾಣ ಅಂತೆ, ಇದೆಲ್ಲ ನಮ್ಗೆಲ್ಲ ಬ್ರಾಹ್ಮಣರಿಗೆಲ್ಲ ಹೇಳಿಸಿದ್ದಲ್ಲ ಅಂತ ಕೆಲವರು ಹೇಳಿದ್ರೆ ನಾವು ಬ್ರಾಹ್ಮಣರು ಯಾವ್ದ್ರಲ್ಲಿ ಕಮ್ಮಿ ಇದ್ದೀವಿ ನಾವು ಅಂತ ಹೇಳಿ ಇನ್ನು ಕೆಲವರು ಹುರಿದುಂಬಿಸಿದ್ರಂತೆ, ಇರ್ಲಿ ಇರ್ಲಿ ಹೋಗ್ರಿ ಅಂತ ಹೇಳಿ ಕೊನೆಗೆ ಹೋಗಿ ಆ ನೋಡೋದು ಎಲ್ಲರೂ ಎಲ್ಲರಿಗೂ ನಂಬಿಕೆ ಇಲ್ಲ. ಸುಮ್ಮನೆ ಇವ್ರೇನೋ ತಲೆಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಸಡ್ಡೆ ಮಾಡ್ತಾ ಇದ್ರೆ ನೋಡ್ತದಾಗನೆ ಅರ್ಜುನ ಜೊತೆಗೆ ಅಲ್ಲಿ ಕೃಷ್ಣ ಕೂತಿದ್ದ. ಇಲ್ಲಿಯವರೆಗೂ ಪಾಂಡವರಿಗೂ ಕೃಷ್ಣನಿಗೂ ಒಮ್ಮೆಯೂ ಭೇಟಿಯಾಗಿಲ್ಲ. ಇದು ಮೊದಲ ಭೇಟಿ. ಕೃಷ್ಣನನ್ನ ಮುಖ್ಯ ಅತಿಥಿ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಕೃಷ್ಣನನ್ನ ಈ ಕಡೆ ಆ ಬಲಭದ್ರನು ಕೂಡ ಇದ್ದ ಜೊತೆಗೆ ಇರುವಾಗ. ಆ ಇದು ಏನೋ ಬಲಭದ್ರನು ಇರ್ತಾನೆ ಅವಾಗ. ಹ್ಮ್ ಆ, ಅಲ್ಲಿ ನೋಡ್ತಾರೆ. ಆಗ ಆ ಭೀಮ ಮತ್ತೆ ಅರ್ಜುನ ಎದ್ದು ಬರ್ತಾರೆ. ಎದ್ದು ಬಂದಾಗ, ಯಾಕಂದ್ರೆ ಈಗಾಗಲೇ ಎಲ್ಲಾ ಕಡೆ ಯಾರಿಗೂ ಗೊತ್ತಿಲ್ಲ ಅವರು ಪಾಂಡವರು ಅಂತ. ಆಮೇಲೆ ಎಲ್ಲಾ ಕಡೆ ನ್ಯೂಸ್ ಆಗಿದೆ ಅಲ್ಲ, ಪಾಂಡವರು ಸತ್ತೋದ್ರು, ಅರಗಿನ ಮನೆಯಲ್ಲಿ ಸುಟ್ಟು ಸತ್ತು ಹೋಗಿದ್ದಾರೆ ಅಂತ ಹೇಳಿ. ಕೃಷ್ಣ ಬಲಭದ್ರನಿಗೆ ಸನ್ನೆ ಮಾಡ್ತಾನೆ. ಯಾಕೆಂದ್ರೆ ಅವ್ರ ಅತ್ತೆ ಮಕ್ಕಳು, ಕುಂತಿ ಆ ವಸುದೇವನ ತಂಗಿ. ಅಂದ್ರೆ ಕೃಷ್ಣನ ತಂದೆ ಏನಿದ್ದಾನೆ ವಸುದೇವ, ಅವನ ತಂಗಿ ಅಂದ್ರೆ ಸೋದರ ಅತ್ತೆಯ ಮಕ್ಕಳು ಅವ್ರು, ಪಾಂಡವರು. ಹಂಗಾಗಿ ಆ ಕೃಷ್ಣ ಸನ್ನೆ ಮಾಡಿ ಹೇಳ್ತಾನೆ ಬಲಭದ್ರನಿಗೆ, ಇವ್ರು ಯಾರೋ ಗೊತ್ತಾಯ್ತಾ ಅಂತ ಅಣ್ಣ. ಅದಕ್ಕೆ ಯಾರು ಯಾರು ಇವರು ಅಂತ ಕೇಳಿದ್ರೆ ಅವನೇ ಭೀಮಸೇನ, ಅವನೇ ಅರ್ಜುನ, ಪಾಂಡವರವರು ಅಂತ ಕರೀತಾನೆ. ಅಲ್ಲಿ ಕೂತಿದ್ದಾರಲ್ಲ ಅವರೆಲ್ಲರೂ ಪಾಂಡವರು ಅಂತ. ಅವಾಗ ಅವನಿಗೆ ಬಹಳ ಖುಷಿ, ಆಶ್ಚರ್ಯ ಆಗ್ತದೆ. ಮತ್ತೆ ಪಾಂಡವರು ಸತ್ತೋಗಿ ನೀನೇ ಹೋಗಿ ತರ್ಪಣ ಬಿಟ್ಟು ಬಂದಿಲ್ಲ, ಅದೆಲ್ಲ ರಾಜಕೀಯ.
ಅಂತ ಹೇಳಿ ಕೊನೆಗೆ ಅವನು ಸನ್ನೆ ಮಾಡ್ತಾನೆ, ಯಾರಿಗೂ ಹೇಳಬೇಡ ಅಂತ ಹೇಳಿ. ಕೊನೆಗೆ ಬಂದು ಆ ಅರ್ಜುನ ಎಲ್ಲರೂ ನೋಡ್ತಿದ್ದ ಹಾಗೇನೆ ಒಂದು ಭೇದಿಸಿ ಬಿಡ್ತಾನೆ. ಭೇದಿಸಿ ಭೇದಿಸಿ ಆ ಕೊನೆಗೆ ಅಲ್ಲಿ ದೊಡ್ಡ ಯುದ್ಧ ಆಗ್ತದೆ. ಆ ಕೊನೆಗೆ ಭೀಮಸೇನ ಆ ಎಲ್ಲಾ ರಾಜರನ್ನ ಎದುರಿಸ್ತಾನೆ. ಎದುರಿಸಿ ಹೆಂಗೆ ಅಂತಂದ್ರೆ ಒಂದು ಮರ ಕಿತ್ಕೊಂಡು ನಿಂತು ಬಿಡ್ತಾನೆ, ಬರ್ರಿ ಅದು ಯಾರು ಬರ್ತೀರೋ ಬರ್ರಿ ಅಂತ ಹೇಳಿ. ಮಹಾಭಾರತದಲ್ಲಿ ಬಹಳ ಚೆನ್ನಾಗಿರ್ತದೆ. ಅದನ್ನು ನೋಡಿನೇ ಗೊತ್ತಾಗ್ತದೆ ಇದು ಭೀಮಸೇನನಲ್ಲದೆ ಬೇರೆ ಯಾರು ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇವನು ಭೀಮಸೇನನೇ ಅಂತ ಹೇಳಿ ನಮನ ಬಂದ್ಬಿಡುತ್ತೆ ಎಲ್ಲರಿಗೂ. ಆ ಆಮೇಲೆ ಅಲ್ಲಿದ್ದವರು ಕೂಡ ಹೇಳಿದ್ರು, ಆ ಇದನ್ನ ಭೇದಿಸಿದ್ರೆ, ಯಾಕಂದ್ರೆ ಮೊದ್ಲೇ ಮಾತಾಡ್ತಾ ಇದ್ರೆ ಒಂದ್ ವೇಳೆ ಅರ್ಜುನ ಇದ್ದಿದ್ರೆ ಖಂಡಿತ ಇದನ್ನ ಭೇದಿಸ್ತಾ ಇದ್ದ ಅಂತ ಹೇಳಿ ಮೊದಲೇ ಅದನ್ನ ಒಂದ್ ವೇಳೆ ಭೇದಿಸಿದ್ರೆ ಅರ್ಜುನ ಮಾತ್ರ ಭೇದಿಸಬಲ್ಲ ಅಂತ ಹೇಳಿ ಮೊದಲೇ ಎಲ್ಲರೂ ಮಾತಾಡ್ತಾ ಇದ್ರು. ಅಷ್ಟೇ ಅಲ್ಲ, ಆ ಏನು ಆ ಏನು ಪಾಂಚಾಲ ರಾಜನು ಕೂಡ ಅರ್ಜುನನೇ ಭೇದಿಸ್ಬೇಕು, ಅದನ್ನು ಬೇರೆ ಯಾರಿಗೂ ಸಾಧ್ಯ ಆಗಬಾರದು ಅಂತಲೇ ಅಷ್ಟು ಕಠಿಣವಾದ ಸ್ವಯಂವರವನ್ನು ಇಟ್ಟಿದ್ದ. ನಾನು ನನ್ನ ಮಗಳನ್ನ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ. ಯಾಕೆಂದ್ರೆ ಅದು ಹಿಂದೆ ಬರ್ತದೆ. ಯಾಕೆ ಅಂತಂದ್ರೆ ಆ ಈ ದ್ರುಪದ ರಾಜನನ್ನ ಆ ಹಿಂದೆ ಸೆರೆ ಹಿಡ್ಕೊಂಡು ಬಂದಿರ್ತಾರೆ ಈ ಭೀಮಸೇನ ಮತ್ತೆ ಅರ್ಜುನ. ಆ ಯಾರಿಗೆ ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ, ಅದೆಲ್ಲ ಮಹಾಭಾರತದಲ್ಲಿ ಬರ್ತದೆ. ಅವಾಗ ಈ ಅವನ ಮೇಲೆ ಕರುಣೆಯ ಮಾತನ್ನಾಡಿರ್ತಾನೆ ಅರ್ಜುನ. ಈ ಎಷ್ಟೇ ಅಂದ್ರೆ ನಮ್ಮವನು, ಅವನ ಮೇಲೆ ನಮ್ಗೇನು ಮಾತ್ಸರ್ಯ ಇಲ್ಲ, ಅವನಿಗೆ ಜಾಸ್ತಿ ಹಿಂಸೆ ಕೊಡಬೇಡ ಅಂತ ಹೇಳಿ ನಮ್ಮವನು ಅನ್ನೋ ಹಾಗೆ ಅವನಿಗೆ ಒಳ್ಳೆ ಸಪೋರ್ಟ್ ಮಾಡಿರ್ತಾನೆ. ಅವಾಗ ಅನ್ಸಿರ್ತದೆ ಇಂತಹ ವೀರಾದಿ ವೀರನಿಗೆ ನನ್ನ ಮಗಳನ್ನ ಕೊಡಬೇಕು ಅಂತ ಹೇಳಿ ಆ ದ್ರುಪದ ರಾಜನಿಗೆ ಮನಸ್ಸಿನಲ್ಲಿ ಬಂದಿರ್ತದೆ. ಹಂಗಾಗಿ ಅರ್ಜುನನೇ ಭೇದಿಸ್ಬೇಕಿದನು ಅಂತ ಹೇಳಿ ಅಷ್ಟು ಕಠಿಣವಾದ ಸ್ವಯಂವರವನ್ನ ಇಟ್ಟಿರ್ತಾನೆ. ಕೊನೆಗೆ ಯಾವಾಗ ಭೇದಿಸಿದ ಅವಾಗ ಎಲ್ಲರಿಗೂ ಡೌಟ್ ಬರ್ತದೆ, ಇವನು ಅರ್ಜುನ, ಇವನು ಯಾವಾಗ ಮರ ಕಿತ್ಕೊಂಡು ನಿಂತ ಇವನು ಭೀಮಸೇನನೇ ಅಂತ ಹೇಳಿ. ಯಾಕಂದ್ರೆ ಬ್ರಾಹ್ಮಣರಿಗೆಲ್ಲ ಇದು ಶಕ್ತಿ ಇಲ್ಲ. ಬರೀ ಯಾರು ಬರ್ತೀರಿ ಅಂತ ಹೇಳಿ ನಿಂತ್ರೆ ಯಾರು ಮುಂದೆ ಬರ್ಲಿಲ್ಲ. ಅವ್ರನ್ನೆಲ್ಲ ಹೊಡೆದು ಓಡಿಸಿಬಿಟ್ಟ. ಓಡಿಸಿ ಕೊನೆಗೆ ಏಕಚಕ್ರ ನಗರದಲ್ಲಿ ತಾವು ಅಮ್ಮ ಮನೆಗೆ ಹೋದಾಗ ಸಹಜವಾಗಿ ಆ ಕುಂತಿ ಆ ಸರಿಯಾಗಿ ನೋಡದೆ ಎಲ್ಲರೂ ಏನೇ ಭಿಕ್ಷೆ ಬಂದಿರ್ತದೆ ಅದೆಲ್ಲ ಇಲ್ಲಿಯವರೆಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಅವ್ರಿಗೆ ಏನೇ ಯಾರೇ ಭಿಕ್ಷೆ ತಗೊಂಡ್ ಬಂದ್ರು ಎಲ್ಲರಿಗೂ ಸಮಾನವಾಗಿ ಹಂಚಿ ಕೊಡ್ತಾ ಇದ್ರು. ಅದೇ ರೀತಿ ದ್ರೌಪದಿ ಏನು ಕುಂತಿ ಕೂಡ ಈ ಸರಿ ಸರಿಯಾಗಿ ನೋಡದೆ ಆ ಏನೇ ಆಗಿದ್ರು ಸರಿ ಅದು ಎಲ್ಲರೂ ಸಮಾನವಾಗಿ ಹಂಚಿಕೊಳ್ಳಿ ಅಂತ ಹೇಳಿ ತಾನು ಹೇಳಿಬಿಡ್ತಾಳೆ. ಕೊನೆಗೆ ಅದಕ್ಕೆ ಸರಿಯಾಗಿ ಎಲ್ಲರೂ ದ್ರೌಪದಿಯನ್ನು ವರಿಸ್ತಾರೆ ಶಾಸ್ತ್ರೋಸ್ತ್ರವಾಗಿ. ಕೊನೆಗೆ ಕೃಷ್ಣ ಹೋಗ್ತಾನೆ. ಅವರು ಯಾವಾಗ ಏಕಚಕ್ರ ನಗರದಲ್ಲಿ ಇರುವಾಗ ಕೊನೆಗೆ ಅವರು ಎಲ್ಲ ಸ್ವಯಂವರ ಆದ್ಮೇಲೆ ಕೃಷ್ಣ ಮತ್ತೆ ಬಲಭದ್ರ ಹೋಗಿ ಮಾತಾಡ್ಸ್ಕೊಂಡ್ ಬರ್ತಾನೆ. ಕೃಷ್ಣ ಹೋಗಿ ಮಾತಾಡ್ಸ್ಕೊಂಡು ಅವ್ರಿಗೆಲ್ಲ ಅನುಗ್ರಹ ಮಾಡಿ ಆಯ್ತು ಅಂತ ಹೇಳಿ ಅವಳ ಕಥೆಯೆಲ್ಲ ಕೇಳ್ತಾನೆ, ಏನೆಲ್ಲ ಆಯ್ತು ಅಂತ ಹೇಳಿ. ಅದು ಎಲ್ಲ ವಿಸ್ತಾರವಾಗಿ ಮಹಾಭಾರತದಲ್ಲಿ ಬರ್ತದೆ. ಕೊನೆಗೆ ಅಲ್ಲಿ ಕೃಷ್ಣ ಹೇಗೆಲ್ಲ ಆಯ್ತು, ಅರವಿಂದನ ಮನೆಯಿಂದ ಹೇಗೆ ತಾವು ಅವರು ಎಸ್ಕೇಪ್ ಆದ್ರು. ಆಮೇಲೆ ಅಲ್ಲಿ ಇದರಲ್ಲಿ ಏಕಚಕ್ರ ನಗರದಲ್ಲಿ ಆ ಏನು ಬಕಾಸುರನನ್ನ ಹೇಗೆ ಭೀಮಸೇನ ಸಂಹಾರ ಮಾಡಿದ, ಅದೆಲ್ಲ ಕತೆ ಬರ್ತದೆ. ಇಷ್ಟೆಲ್ಲ ಪಾಂಡವರ ದ್ರೌಪದಿ ಸ್ವಯಂವರ ಇದಾದ್ಮೇಲೆ ಪುನಃ ತಾನು ಆ ಏನು ಕೃಷ್ಣ ಮತ್ತೆ ಏನು ಸಮಂತಕಮಣಿ ಹುಡುಕ್ಬೇಕಲ್ವಾ, ಹುಡುಕ್ತಾ ಹೋದಾಗ ಅಲ್ಲಿ ಶತಧನ್ವ ಆ ಶತಧನ್ವ ಅಂತ ಹೇಳಿ ಸಿಗ್ತಾನೆ. ಅವನನ್ನು ಕೂಡ ಅವನ ಹತ್ರ ಇದೆ ಅಂತ ಹೇಳಿ ಹುಡುಕಿದ್ರೆ ಅವನು ಕೂಡ ಇರ್ಲಿಲ್ಲ. ಆ ಶತಧನ್ವನಿಗೆ ಅಕ್ರೂರನಿಗೆ ಸಿಗ್ತದೆ. ಕೊನೆಗೆ ಈ ಈ- ಎಷ್ಟು ಹುಡುಕಿದ್ರು ಕೂಡ ಸಿಗೋದೇ ಇಲ್ಲ. ಕೊನೆಗೆ ಎಲ್ಲ ಯಾದವರು ಮಾತಾಡ್ತಾರೆ, ಹೀಗೆ ಬಹಳ ದಿನಗಳಾಯ್ತು ಅಕ್ರೂರ ನಮ್ಮ ದ್ವಾರಕೆಯಲ್ಲಿ ಇಲ್ಲ. ತೀರ್ಥಯಾತ್ರೆಗೆ ಅಂತ ಹೇಳಿ ಹೋದವನು ಕಾಶಿಯಲ್ಲಿ ಉಳ್ಕೊಂಡ್ ಬಿಟ್ಟಿದ್ದ. ಆದ್ರೆ ಯಾವಾಗ ಅಲ್ಲಿ ಕಾಶಿಯಲ್ಲಿ ಉಳ್ಕೊಂಡ ಕ್ರೂರ, ಅಲ್ಲಿ ಅವಾಗಿಂದ ಅಲ್ಲಿ ಭಾರಿ ಮಳೆ ಬೆಳೆ, ಅಲ್ಲಿಯ ಸುಭೀಕ್ಷ ಬಹಳ ಚೆನ್ನಾಗಿದೆ ಅಂತ. ಅಷ್ಟೇ ಅಲ್ಲ, ಅವನು ಎಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಬೆಳಕು ಚೆಲ್ತಾ ಇದೆ ಅಂತೆ. ಎಂತಹ ಮಹಾತ್ಮನೋ ಏನೋ ಗೊತ್ತಿಲ್ಲ ಪಾಪ ಅವನು. ಅದನ್ನು ಕಂಡಂತಹ ಅಲ್ಲಿಯೇ ಕಾಶಿಯ ರಾಜ ಅವನ ಮಗಳನ್ನೇ ಕೊಟ್ಟು ಮದುವೆ ಮಾಡಿ ಅವನನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನಂತೆ. ಎಂತಹ ದೊಡ್ಡ ಸಾಧಕ ಇರುವುದು, ಎಂತಹ ಪುಣ್ಯಾತ್ಮ ಅಂತ ಹೇಳಿ ಯಾದವರೆಲ್ಲ ಮಾತಾಡ್ಲಿಕ್ಕೆ ಹಿಡಿದು. ಗೊತ್ತಾಯ್ತು ಕೃಷ್ಣನಿಗೆ, ಓಹೋ ಅದು ಅವನು ಪುಣ್ಯಾತ್ಮ ಅಲ್ಲ, ಅವನ ಕೈಯಲ್ಲಿ ಸಮಂತಕ ಮಣಿ ಇದೆ, ಅದ್ರದ್ದು ಕೆಲಸ ಅಂತ ಹೇಳಿ ನಾನು ಹೇಳಿ ಕಳಿಸ್ತಾನೆ. ನಾನು ಕೃಷ್ಣ ಕರೀತಾ ಇದ್ದಾನೆ, ಬರ್ಲಿ ಕೇಳು ಅಂತ ಹೇಳಿ ಆ ಈ ಅಕ್ರೂರನನ್ನ ಕರೆಸ್ತಾನೆ. ಅಕ್ರೂರನಿಗೆ ಗೊತ್ತಾಯ್ತು, ಓಹೋ ಕೃಷ್ಣನಿಗೆ ಗೊತ್ತಾಗಿದೆ, ಖಂಡಿತ ಏನೋ ನನಗೇನೋ ಕಾದಿದೆ ಅಂತ ಹೇಳಿ ಹೆದರ್ತಾನೆ ಬರ್ತಾನೆ. ಕೊನೆಗೆ ಬಲಭದ್ರನೂ ಆಗ್ಲೇ ವಾಪಸ್ ಬಂದಿರ್ತಾನೆ. ಆ ಎಲ್ಲರ ಸಮ್ಮುಖದಲ್ಲಿ ಕೇಳ್ತಾನೆ ಅರ್ಜುನ, ಏನು ಕೃಷ್ಣ ನೋಡು ಅಕ್ರೂರ ನಿನ್ನ ಹತ್ರ ಇದೆಯೋ ಇಲ್ಲೋ ಅಂತ ಹೇಳೋಲ್ಲ, ಮೊದಲೇ ಹೇಳಿಬಿಡ್ತಾನೆ. ನೋಡು ಅಕ್ರೂರ, ನಿನ್ನ ಹತ್ರ ಸಮಂತಕ ಮಣಿ ಇದೆ ಅನ್ನೋದು ನನಗೆ ಗೊತ್ತಿದೆ, ಆದ್ರೆ ಅದು ನನಗೇನು ಬೇಕಾಗಿಲ್ಲ, ನೀನೇ ಇಟ್ಕೋ. ಆದ್ರೆ ಒಂದು ಸಾರಿ ತೆಗೆದು ತೋರಿಸ್ಬಿಡು,
ಯಾಕೆ ಅಂದ್ರೆ ನಮ್ಮ ಅಣ್ಣನಿಗೆ ನನ್ನ ಮೇಲೆ ಅನುಮಾನ. ಯಾಕಂದ್ರೆ ಇವನೇ ಇಟ್ಟುಕೊಂಡು ನಾಟಕ ಮಾಡ್ತಾ ಇದ್ದಾನೆ ಅವನು. ಯಾಕಂದ್ರೆ ಆ, ಇದೆ ಅಂತಂದ್ರೆ ನನಗೆ ಕೊಡಬೇಕಾಗ್ತದೆ ಅಂತ. ಹಾಗಾಗಿ ನೀನು, ಯಾಕೆಂದ್ರೆ ಅದು ಯಾವಾಗ ನಿನ್ನ ಹತ್ರ ಇದೆ ಅವಾಗಿಂದ ನೀನು ಅದರಿಂದ ಸದುಪಯೋಗನೆ ಮಾಡ್ತಾ ಇದ್ದಿ. ಎಲ್ಲಾ ಕಡೆಗೆ ದಾನ ಧರ್ಮ ಮಾಡಿಕೊಂಡು ಅದನ್ನು ಸರಿಯಾಗಿ ವಿನಿಯೋಗ ಮಾಡ್ತಾ ಇದ್ದೀಯ. ಹಾಗಾಗಿ ನಿನ್ನ ಹತ್ರನೇ ಇರ್ಲಿ ಅಂತ ಹೇಳಿ ಅವನಿಗೆ ಹೇಳಿದ. ಆ ಕ್ರೂರನಿಗೆ ಬಹಳ ಖುಷಿ ಆಗ್ಬಿಡ್ತು, ಯಾಕೆಂದ್ರೆ ನಿನ್ನ ಹತ್ರನೇ ಇರ್ಲಿ ಅಂತ ಅಂದನಲ್ಲ. ಹಂಗಾಗಿ ಸೀದಾ ಅವನ ಸೊಂಟದಲ್ಲಿ ಇದ್ದದನ್ನ ತೆಗೆದು ತೋರಿಸಿದ. ಹಾ ಹೌದು, ನನ್ನ ಹತ್ರ ಇದೆ ಕೃಷ್ಣ ಅಂತ ಹೇಳಿ. ಆಯ್ತಾಯ್ತು, ಹಂಗ ಹಾ ತೋರಿಸಿದೆ ಅಲ್ವಾ, ಇಟ್ಕೊಂಡ್ಬಿಟ್ಟ. ಮತ್ತೆ ಬಲಭದ್ರ ಕೇಳಿಬಿಡ್ತಾನೆ ಅಂತ ಹೇಳಿ. ಆ ಕೊನೆಗೆ ಹೀಗೆ ಆ ಅದು ಆದ್ಮೇಲೆ ಆ ಈ ಕಡೆ ಆ ಎಲ್ಲ, ಯಾವಾಗ ಪಾಂಡವರು ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಎಲ್ಲ ಈ ವೇದವ್ಯಾಸರು, ಆಮೇಲೆ ವಿದುರ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲರೂ ಆ ಧೃತರಾಷ್ಟ್ರನಿಗೆ ಬೈದು, ಹೀಗೆಲ್ಲ ಮಾಡಬಾರ್ದು, ಇದು ಪಾಪದ ಕೆಲಸ. ಅವರನ್ನ ಜೀವಂತವಾಗಿ ಸುಟ್ಟು ಹಾಕುವ ಕೆಲಸ ಮಾಡಿದ್ದೀರಲ್ಲ, ಈಗಲಾದರೂ ನಿಮ್ಮ ಪಶ್ಚಾತ್ತಾಪದಿಂದ ಅವರಿಗೆ ಸಿಗಬೇಕಾದಂತಹ ಅರ್ಧ ರಾಜ್ಯವನ್ನು ಕೊಡಿ ಅಂತ ಹೇಳಿ ಆ ಅಂತ ಹೇಳಿ ಇದು ಮಾಡ್ತಾರೆ. ಏನು, ಬೈದು ಕೊಡ ಏನು ಅಂತ ಹೇಳಿದಾಗ ಆಯ್ತು. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಆ ಇಂದ್ರಪ್ರಸ್ಥವನ್ನ ಕೊಡಿಸ್ತಾರೆ. ಇಂದ್ರಪ್ರಸ್ಥ ಅಂತಂದ್ರೆ ಇವತ್ತಿನ ದೆಹಲಿ ಏನಿದೆ ಅದು ಗೊಂಡಾರಣ್ಯ, ಮರುಭೂಮಿ ಅಂತಂದ್ರೆ ಅಂದ್ರೆ ಅವತ್ತಿನ ಕಾಲದಲ್ಲಿ ಅಲ್ಲಿ ಜನವಸತಿಯೇ ಇರಲಿಲ್ಲ. ಅಂದ್ರೆ ಪಾಳು ಬಿದ್ದ ಭೂಮಿ ಅಂತೀವಲ್ಲ ಹಾಗೆ, ಏನಕ್ಕೂ ಪ್ರಯೋಜನ ಇಲ್ಲದಂತಹ ಇವತ್ತಿನ ದೆಹಲಿ, ಅದನ್ನ ಹಿಂದೆ ಇಂದ್ರಪ್ರಸ್ಥ ಅಂತ ಕರೀತಾ ಇದ್ವಿ. ಅದನ್ನ ಕೊಟ್ರು. ಆಯ್ತು, ನೀವು ಅಲ್ಲಿ ಹೋಗಿ ಸಾಮ್ರಾಜ್ಯವನ್ನ ಕಟ್ಟಿಕೊಳ್ಳಿ ಅಂತ ಹೇಳಿ. ಅಲ್ಲಿ ಏನೂ ಇಲ್ಲ, ಒಂದು ಮನೆ ಇಲ್ಲ, ಒಂದು ಗುಡಿಸ್ಲಿಲ್ಲ, ಜನ ಇಲ್ಲ. ಅಲ್ಲಿ ಬೇಕಾದಂತಹ ಜನ ಬದುಕಲಿಕ್ಕೆ ಬೇಕಾದಂತಹ ಮೂಲ ಸೌಕರ್ಯ ಯಾವುದೂ ಇಲ್ಲ. ಒಟ್ಟಲ್ಲಿ ಕಾಟಾಚಾರಕ್ಕೆ ಕೊಡ್ಬೇಕಲ್ವಾ ಅಂತ ಕೊಟ್ರು. ಆಯ್ತು ಆಯ್ತು ಅಂತ ಹೇಳಿ ಧರ್ಮರಾಜ ಒಪ್ಪಿಕೊಂಡು ಬಂದ. ಆ ಆಗ ಕೃಷ್ಣನ ಅನುಗ್ರಹದಿಂದ ಕೃಷ್ಣ ಬರ್ತಾನೆ. ಕೃಷ್ಣ ಬಂದು ಅವರಿಗೆಲ್ಲ ಮಯನನ್ನ ಕರೆಸಿ ಒಂದು ಮಾಯಾ ನಗರವನ್ನೇ ತಾನು ಸೃಷ್ಟಿ ಮಾಡ್ತಾನೆ. ಮಾಯಾ ನಗರ ಅಂತಂದ್ರೆ ಬಹಳ ವಿಚಿತ್ರ. ಎಲ್ಲ ಏನಂತೀವಿ, ಫುಲ್ಲು ಲಕ್ಸುರಿ. ಜೊತೆಗೆ ಆ ಇದು ಏನು ಅಂತಂದ್ರೆ ಹ್ಮ್ ಮಯ ಮಯನನ್ನ ಕರೆಸಿ, ಅದೇ ಮಯ ಅಂತಂದ್ರೆ ಕೆಳಗಿನ ಲೋಕದಲ್ಲಿ ಇರ್ತಾನಲ್ವ ಅವನು ಮಯ. ಅಂದ್ರೆ ರಾವಣನ ಇವನು ಯಾರು ಮಾವ. ಆ ಮಯನನ್ನ ಕರೆಸಿ, ಜೊತೆಗೆ ವಿಶ್ವಕರ್ಮನನ್ನ ಕರೆಸಿ ಒಳ್ಳೆ ಅರಮನೆಯನ್ನ ಸೃಷ್ಟಿ ಮಾಡ್ತಾನೆ. ಹೀಗೆ ಬಹಳ ಅದ್ಭುತವಾದಂತಹ ನಗರ, ಅಲ್ಲಿ ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಸ್ತಾರೆ. ಮಾಡಿಸಿ, ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಇಂದ್ರಪ್ರಸ್ಥ ಧರ್ಮರಾಜನಲ್ಲಿ ಇದ್ದಂತಹ ಅಷ್ಟು ಸುಂದರವಾದ ನಗರ ಇಂದ್ರಪ್ರಸ್ಥ. ಜೊತೆಗೆ ಆ ಅವರ ಅರಮನೆ ಪ್ರತಿಯೊಂದು ಕೂಡ, ಯಾಕೆಂದ್ರೆ ಎಲ್ಲವೂ ವಿಚಿತ್ರವಾಗಿತ್ತಂತೆ. ನೀರಿನ ಹಾಗೆ ಕಾಣಿಸ್ತದೆ, ಅಂದ್ರೆ ಎಲ್ಲ 3D ಎಫೆಕ್ಟ್. ಅಲ್ಲಿ ಇದೆಯೇನೋ ಅನ್ನೋ ತರ ಅನಿಸ್ತದೆ, ಆದ್ರೆ ಇರೋಲ್ಲ. ಇಲ್ಲ ಅಂತ ಹೋದ್ರೆ ಅಲ್ಲಿ ಇರ್ತದೆ. ಅಂದ್ರೆ ಈ ತರ ಫುಲ್ ಕನ್ಫ್ಯೂಷನ್ ಇರುವ ಹಾಗೆ ಆ ತರ ವಿಚಿತ್ರವಾದಂತಹ ಒಂದು ಅರಮನೆ. ನೀರಿದೆ ಅಂತ ಹೇಳಿ ಕಾಲಿಟ್ರೆ ಅಲ್ಲಿ ನೀರಿಲ್ಲ. ಏನಿಲ್ಲ ಅಂತ ಹೋದ್ರೆ ಅಲ್ಲಿ ನೀರ್ ಇರ್ತಾ ಇತ್ತು, ದುಗ್ಗನೆ ಬೀಳೋದು. ಅಂದ್ರೆ ಈ ತರ ವಿಚಿತ್ರವಾಗಿ, ಅಂದ್ರೆ ಮಾಯ ಅಂದ್ರೆ ಮಾಯನೆ. ಅಂದ್ರೆ ಅಂದ್ರೆ ಫುಲ್ ಅಷ್ಟು ಇದರಲ್ಲಿ ಬಹಳ ಸುಂದರವಾದಂತಹ ಒಂದು ಅರಮನೆ. ಅದನ್ನೆಲ್ಲ ಕಟ್ಟಿಸಿಕೊಟ್ಟು ಕೃಷ್ಣ ಅನುಗ್ರಹ ಮಾಡಿದ. ಇನ್ನು ಮುಂದೆ ಆದರೂ ಒಳ್ಳೆ ರೀತಿಯಲ್ಲಿದ್ದು ರಾಜ್ಯಭಾರ ಮಾಡ್ಕೊಂಡು ಹೋಗಿ, ಯಾಕೆಂದ್ರೆ ನಿಮ್ಗೆ ಅಂತ ಒಂದು ಇವಾಗ ಜಾಗ ಸಿಕ್ತು, ಒಂದು ರಾಜ್ಯ ಸಿಕ್ತು ಅಂತ ಹೇಳಿ ಪಾಂಡವರಿಗೆ ಅನುಗ್ರಹ ಮಾಡಿದ. ಕೊನೆಗೆ ಕೃಷ್ಣನ ಅನುಗ್ರಹದಿಂದ ಇಷ್ಟೆಲ್ಲ ಪಡೆದಂತವರು ಆಗ ಅಲ್ಲಿ ಆ ನದಿಯಲ್ಲಿ ನದಿ ಮೇಲೆ ಹತ್ರ ಬರುವಾಗ ಒಬ್ಬ ತಪಸ್ಸು ಮಾಡ್ತಾ ಕೂತಿರ್ತಾರೆ. ಆಗ ಕೃಷ್ಣ ಅರ್ಜುನರು ಬರ್ತಾ ಇರ್ತಾರೆ. ಬರುವಾಗ ಕೃಷ್ಣ ಕೇಳ್ತಾನೆ, ಅರ್ಜುನ ಯಾರೋ ತಪಸ್ಸು ಮಾಡ್ತಾ ಇದ್ದಾರೆ, ಅವರನ್ನು ನೋಡಿದ್ರೆ ನನಗೆ ಅವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ, ಏನು ಕೇಳು ವಿಚಾರ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಕೃಷ್ಣನನ್ನೇ ಮದುವೆ ಆಗಬೇಕು ಅಂತ ಹೇಳಿ ತಪಸ್ಸು ಮಾಡ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಅವಳ ಹೆಸರು ಕಾಳಂದಿ ಅಂತ. ಆಗ ಕೃಷ್ಣ ಆಯ್ತು ಅಂತ ಹೇಳಿ ಅವಳನ್ನ ವಿವಾಹವಾಗ್ತಾನೆ. ಅವಳು 4ನೇ ಪತ್ನಿ. ಇನ್ನು ಮಿತ್ರವಿಂದ ಅಂತ ಹೇಳಿ, ಇವಳು ಆ ಇವಳು ಅತ್ತೆ ಮಗಳು. ಇವಳು ಕೂಡ ಅಷ್ಟೇ, ಇವಳು ಕೃಷ್ಣನನ್ನೇ ನಾನು ಮದುವೆ ಆಗಬೇಕು ಅಂತ ಹೇಳಿ, ಯಾಕೆಂದ್ರೆ ಮೊದಲು ಅತ್ತೆ ಮಗಳು ಬೇರೆ ಆಗಿರ್ತಾಳೆ. ಹಾಗಾಗಿ ಆ ಅಂದ್ರೆ ಅವಳೇ ವಿಂದಾನವಿಂದ ಅನ್ನುವಂತಹ ಅಣ್ಣ ಇರ್ತಾನೆ. ಅಂದ್ರೆ ಅವಳು, ಹಾಗಾಗಿ ಆ ಮಿತ್ರವಿಂದವನ್ನ ಕೊಟ್ಟು ಮದುವೆ ಮಾಡ್ತಾರೆ. ಅವಳು 5ನೇ. ಇನ್ನು ನಗ್ನವಿಂದ ಅಂತ ಹೇಳಿ, ಅಥವಾ ಇವಳನ್ನ ನೀಲೆ ಅಂತಾನೂ ಕರೀತಾರೆ. ಇವಳು 6ನೇ ಮಹಿಷಿ. ಇವಳನ್ನು ಕೂಡ ಹೇಗೆ ಕೃಷ್ಣ ಮದುವೆ ಆಗ್ತಾನೆ ಅಂತಂದ್ರೆ, ಒಂದು ಆ ಆ ನಗ್ನಜಿತ್ ರಾಜ, ಓ ಅವನು ಒಂದು ಸ್ವಯಂವರವನ್ನ ಇಟ್ಟಿದ್ದ. ಏನು ಅಂತಂದ್ರೆ
ಅವನ ಬಳಿ ಬಲಿಷ್ಠವಾದಂತಹ 7 ಗೂಳಿಗಳಿದ್ದು ಆ ಗೂಳಿಗಳನ್ನ ಯಾರು ಪಳಗಿಸ್ತಾರೆ ಅಂದ್ರೆ ಕಟ್ಟಿ ಹಾಕಬೇಕು 7 ಗೂಳಿಯನ್ನ ಯಾರು ಕಟ್ಟಿ ಹಾಕ್ತಾರೆ ಅವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ ಅಂತ ಹೇಳಿ. ಆದ್ರೆ ಯಾರಿಗೂ ಇಲ್ಲಿಯವರೆಗೆ ಎಂತಹ ರಾಜಾದಿರಾಜರು ಬಂದರೂ ಕೂಡ ಅವನ್ನ ಬಗ್ಗಿಸ್ಲಿಕ್ಕೆ ಆಗ್ಲಿಲ್ಲ ಅಂತ. ಕೊನೆಗೆ ಕೊನೆಗೆ ಈ ಕಡೆ ಅವಳಿಗೆ ಮದುವೆನೂ ಆಗ್ಲಿಲ್ಲ. ಯಾರು ಆ ಆ ಒಂದು ಸ್ವಯಂವರವನ್ನು ಕೂಡ ಭೇದಿಸ್ಲಿಲ್ಲ. ಹಾಗೆ ಮದುವೆ ಮಾಡೋಣ ಅಂತಂದ್ರೆ ಮತ್ತೆ ಜಗಳ ಮಾಡ್ತಾರೆ. ನಾವು ಬಂದಾಗ ಸ್ವಯಂವರ ಇಟ್ಟು ಈಗ ನೀನು ಯಾರಿಗೋ ಮದುವೆ ಮಾಡಿಕೊಟ್ಟು ಈ ಕಡೆ ಮದುವೆ ಮಾಡಕ್ಕೂ ಬರೋಂಗಿಲ್ಲ, ಈ ಕಡೆ ಯಾರು ಭೇದಿಸ್ತಾನಲ್ಲ. ಕೊನೆಗೆ ಕೃಷ್ಣನನ್ನು ಅವನು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ತಾನು 7 ರೂಪವನ್ನು ಕೊಟ್ಟು ಆ ಎಲ್ಲಾ ಗೂಳಿಯನ್ನ ಕಟ್ಟಿ ಆ ಆ ನಗ್ನವಿಂದವನ್ನ ವಿವಾಹವಾಗ್ತಾನೆ ಅಥವಾ ನೀಲೆ ಅಂತ ಹೇಳ್ತಾರೆ. ಅವಳು ಏನು 6ನೇ ಮಹಿಷಿ. ಇನ್ನು ಪುನಃ ಇನ್ನೊಬ್ಬ 7ನೇ ಅತ್ತೆ ಮಗಳು ಏನಂದ್ರೆ ಭದ್ರ ಅಂತ ಹೇಳಿ. ಅವಳನ್ನು ಕೂಡ ಕೃಷ್ಣನಿಗೆ ನಾನು ಮದುವೆ ಆದ ಕೃಷ್ಣನನ್ನೇ ಅಂತ ಹೇಳಿ ಅವಳು ಕೂಡ ಇರ್ತಾಳೆ. ಹಾಗಾಗಿ ಅವಳನ್ನು ಕೂಡ ಮದುವೆ ಮಾಡ್ತಾರೆ. ಇನ್ನು ಲಕ್ಷಣ ಅಂತ ಹೇಳಿ ಅವಳನ್ನ ಸ್ವಯಂವರದಲ್ಲಿ ಕೃಷ್ಣ ಪುನಃ ಅಂದ್ರೆ ಈ ದ್ರೌಪದಿಯ ವಸ್ತ್ರ ಏನು ದ್ರೌಪದಿಯ ಸ್ವಯಂವರ ಏನಿತ್ತು ಅದಕ್ಕಿಂತಲೂ ಅಭೇದ್ಯವಾದದ್ದು. ಯಾಕೆಂದ್ರೆ ಅರ್ಜುನಿಗೂ ಕೂಡ ಅದನ್ನು ಭೇದಿಸ್ಲಿಕ್ಕೆ ಆಗ್ಲಿಲ್ಲ. ಆಗ ಕೃಷ್ಣ ಅದನ್ನು ಭೇದಿಸಿ ಆ ಸ್ವಯಂವರವನ್ನು ಗೆದ್ದು ಆ ಅವಳನ್ನ ವಿವಾಹವಾಗ್ತಾನೆ. ಅದು ಕೃಷ್ಣನ 8ನೇ ಪತ್ನಿ. ಇವರನ್ನ ಅಷ್ಟಮಹಿಷಿಯರು ಅಂತ ಹೇಳ್ತಾರೆ. ಅಂದ್ರೆ 8 ಜನ. ಇವರು ಕೃಷ್ಣನ ಪತ್ನಿಯರಲ್ಲಿ 8 ಜನ ಪತ್ನಿಯರು ಅತ್ಯಂತ ಪ್ರಮುಖ. ಅದರಲ್ಲಿ ಮೊದಲನೆಯವಳು ರುಕ್ಮಿಣಿ, 2ನೇಯವಳು ಸತ್ಯಭಾಮೆ. ಅಂದ್ರೆ ಸಂಪೂರ್ಣ ಮಹಾಲಕ್ಷ್ಮಿಯ ಶ್ರೀಭೂ ರೂಪಗಳು. ಹಾಗಾಗಿ ಉಳಿದವರೆಲ್ಲರೂ ಕೂಡ ಲಕ್ಷ್ಮಿಯ ಸ್ವರೂಪರೇ, ಲಕ್ಷ್ಮಿಯ ಅವತಾರಗಳು ಅಂತೀವಲ್ಲ ನಾವು ಹಾಗೆ. ಒಟ್ಟು 8 ರೂಪಗಳು. ಇನ್ನು ಉಳಿದ 16,100 ಜನರನ್ನ ಕೃಷ್ಣ ಹೇಗೆ ವಿವಾಹವಾದ ಅನ್ನುವ ಕಥೆಯನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಎಂದು ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನು ಹೇಳಿಸಿದಾರೋ ಅಷ್ಟೇ ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾ, ಇಲ್ಲಿಯವರೆಗೆ ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸಿದಂತೆ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.